ನಮಸ್ಕಾರ ಎಲ್ಲರಿಗೂ. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯ 23ರಿಂದ ಕೆಲವೊಂದು ವಚನಗಳು. ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯದಿಂದ 23 ವಚನಗಳಿಂದ ಕೆಲವೊಂದು ವಚನಗಳು. ಅಥೇನೆಯ ಜನರೇ, ನೀವು ಎಲ್ಲದರಲ್ಲಿಯೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ. ಕೇಳಿರಿ, ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿಯ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವ ಶ್ವಾಸ ಮುಂತಾದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನೂ ಅಲ್ಲ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡ ಮಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಿಕೊಡ್ಬೇಕೆಂದಾಗಿ ಕೇಳ್ಕೊಳ್ತೇವೆ. ಇದ್ದೀರಾ? ಅಪ್ಪ ತಂದೆ ಸ್ತೋತ್ರ, ತಂದೆ ಸ್ತೋತ್ರ, ಜೀವವಾದ ತಂದೆ ಸ್ತೋತ್ರ, ಮನ ಮರುಗುವ ನಮ್ಮ ತಂದೆ ನಿಮ್ಗೆ ಸ್ತೋತ್ರ, ರಾಜಾದಿ ರಾಜನೇ ನಿಮ್ಗೆ ಸ್ತೋತ್ರ, ಕರ್ತಾದಿ ಕರ್ತನೇ ನಿಮ್ಗೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ನಮ್ಮ ತಂದೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಸರ್ವಶಕ್ತನಾದ ದೇವರೇ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡುಗಳನ್ನ ನಮ್ಮನ್ನು ತಪ್ಪಿಸಿ ಮುಂಜಾನೆ ಎದ್ದು ಸ್ವಾಮಿ ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರೂ ದಯಪಾಲಿಸಿಕೊಟ್ಟಿದ್ದೀರಪ್ಪ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ, ನೀವೇ ಹೇಳಿದ್ದೀರಪ್ಪ, ಎಲ್ಲಿಬ್ರು ಮೂವರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ ಘನಪಡಿಸ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ವಾಗ್ದಾನ ಕೊಟ್ಟಂತ ದೇವರು ಸ್ವಾಮಿ. ವಾಗ್ದಾನ ಪ್ರಕಾರ ನಮ್ಮನ್ನೆಲ್ಲ ನಡೆಸು, ಆಶೀರ್ವದಿಸು, ಬಲಪಡಿಸು, ಸಹಾಯವನ್ನು ಮಾಡು ಸ್ವಾಮಿ. ನಿಮ್ಗೆ ಸ್ತೋತ್ರವಾಗಲಿ ಸ್ವಾಮಿ. ದೇವರೇ, ನೀವೆಷ್ಟು ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳಪ್ಪ, ನಮ್ಮ ಪಾಪ ಅಪರಾಧಗಳೆಲ್ಲವನ್ನೂ ಮನ್ನಿಸು. ನಿನ್ನ ಅಭಯಾಸ್ತವನ್ನು ಚಾಚಿ ನಮ್ಮನ್ನೆಲ್ಲರನ್ನು ಆಶೀರ್ವದಿಸು, ರಕ್ಷಿಸೋಡೆಯ. ಈಗ ಸ್ವಾಮಿ ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಊಟದಲ್ಲಿ ನಾವೆಲ್ಲರೂ ಒಂದು ಚಿಕ್ಕ ಗುಂಪಾಗಿ ಒಂದು ಹಿಂದಾಗಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಕೂತಿರುವಾಗ ಸ್ವಾಮಿ, ಬೋಧಕರಿಂದ ಬರುವಂತ ಆ ವಾಕ್ಯಗಳ ಮುಖಾಂತರ ನಮ್ಮನ್ನೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಆ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಸಿಕೊಟ್ಟು ಈ ದಿನವೆಲ್ಲ ಆ ವಾಕ್ಯಗಳೊಟ್ಟಿಗೆ ನಾವು ಜೀವಿಸಿ ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡಪ್ಪ. ನನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ಒಂದು ಕಾರ್ಯಕ್ರಮವು ಭೂಮಿಯ ಕಟ್ಟ ಕಡೆಯವರೆಗೂ ತಲುಪುವಂತೆ ಸ್ವಾಮಿ ನೀನು ಅದ್ಭುತವನ್ನು ಮಾಡು ಸ್ವಾಮಿ. ಈ ಕೂಟಕ್ಕೆ ಇನ್ನು ಯಾರ್ಯಾರು ಬರಬೇಕು, ಬರೋರ್ಗಾಗಿ ನಾನು ಬಂದಿರೋರ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ, ಬರ್ದಿರೋರ್ಗಾಗಿ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಆದಷ್ಟು ಬೇಗನೆ ಸ್ವಾಮಿ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮಕ್ಕೆ
ಬಂದು ಸೇರಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳಿ ಎಲ್ಲರೂ ಸಂತೋಷವಾಗಿ ಏನೇ ಸಮಸ್ಯೆಗಳಿದ್ರು ಸ್ವಾಮಿ ಅದನ್ನೆಲ್ಲ ನಿನ್ನ ಜಾಗದಲ್ಲಿ ಬಿಡುಗಡೆ ನೀವು ನಮಗೆ ಕೊಟ್ಟು ನಾವು ಸಂತೋಷವಾಗಿ ಹಿಂದಿರುಗುವಂತೆ ಸ್ವಾಮಿ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಅಪ್ಪ ತಂದೆ, ಈ ಲೋಕದೇ ಕಾಣದೆ ಎಷ್ಟೋ ಜನ ಮರೆಯಾಗಿದ್ದಾರಪ್ಪ. ಆದರ ಸ್ವಾಮಿ ಅದರ ಮಧ್ಯದಲ್ಲಿ ನಮ್ಮನ್ನೆಲ್ಲ ಉಳಿಸಿದ್ದೀರಾ, ಬೆಳೆಸ್ತಾ ಇದ್ರೆ ನಡೆಸ್ತಾ ಇದ್ರೆ ಸ್ವಾಮಿ. ನಾವು ಪ್ರತಿದಿನವೂ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುವಂತೆ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಸ್ವಾಮಿ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಎಲ್ಲವನ್ನು ಬಲ್ಲಾತನು ತಿಳಿದವನು ನೀನು ಸ್ವಾಮಿ. ನಿನಗೆ ಗೊತ್ತಿಲ್ಲದೆ ಯಾವುದೂ ಇಲ್ಲಪ್ಪ. ಎಲ್ಲವನ್ನು ತಿಳಿದವನು ನೀನು ಸ್ವಾಮಿ. ಮಕ್ಕಳಿಗೆ ಏನ್ ಬೇಕು, ಏನ್ ಕೊಡಬೇಕು ಅನ್ನೋದು ನಿನ್ಗೆ ಗೊತ್ತಿದೆ ಸ್ವಾಮಿ. ಪ್ರತಿದಿನವೂ ಸ್ವಾಮಿ ನಮ್ಮನ್ನು ಅಂಗೈಯಲ್ಲಿ ಇಟ್ಟುಕೊಂಡು ನಡೆಸ್ತಾ ಇದ್ದೀರಪ್ಪ ಸ್ವಾಮಿ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳನ್ನು ನೀನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ 5 ಗಂಟೆಗೆ ಎದ್ದು ಸ್ವಾಮಿ ನಿನ್ನ ಯಾವ ಒಂದು ವಿಷಯಕ್ಕಾಗಿ ನಿನ್ನಲ್ಲಿ ಕೂತು ಮೊರೆ ಇಡ್ತಾ ಇದ್ದಾರೆ ಸ್ವಾಮಿ, ನನಗೆ ಗೊತ್ತಿಲ್ಲಪ್ಪ. ನೀನೆಲ್ಲವನ್ನು ಬಲ್ಲಾತನು ತಿಳಿದವನು ಸ್ವಾಮಿ. ನಿನ್ನ ಮಕ್ಕಳನ್ನು ನೀನೆ ಆಶೀರ್ವದಿಸು. ಅವ್ರು ಏನ್ ನಿನ್ನೆಲ್ಲ ಮೊರೆ ಇಟ್ಟು ಬೇಡಿದಾರೋ ಅದಕ್ಕೆ ಸದುತ್ತರವನ್ನು ಕೊಟ್ಟು ಅವರನ್ನು ಆಶೀರ್ವಿಸು, ಬಲಪಡಿಸು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಮತ್ತೊಂದಾವರ್ತಿ ಸ್ವಾಮಿ ಇಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರೆಲ್ಲರನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾರೆ. ನನ್ನನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತ ಸ್ವಾಮಿ. ನಜರೇತಿನ ಯೇಸುವಿನ ಮುಂತಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನಮಾನ ಮಹಿಮೆಯಪ್ಪ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳವರಾಗಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ಯೇಸುವೆ. ಆಮೇನ್. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಲೋಕ್ಯ ಸಂಕಲ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 360ನೇ ಸಂಗೀತ, ಓ ಪ್ರಿಯ ನಾವಿಕ ನನ್ನ ಜೀವವು ನಿನಗಾಗಿ, ಆ ಜೀವದಿ ನಾ ಬಾಳಿದೆ ನೀ ನಡೆಸನ್ನ ದೋಣಿಯ. ಈ ಹಾಡನ್ನ ಹಾಡಿಕೊಳ್ಳೋಣ. ಇದನ್ನ ನಾನು ಹಾಡುತ್ತೇನೆ. 360ನೇ ಕೀರ್ತನೆಗಳು. ಓ ಪ್ರಿಯ ನಾವಿಕ ನನ್ನ ಜೀವವು ನಿನಗಾಗಿ, ಆ ಜೀವದಿನ ಬಾಳುವೆ ನೀ ನಡೆಸೆನ್ನ ದೋಣಿಯ. ಓ ಪ್ರಿಯ ನಾವಿಕ ನನ್ನ ಜೀವವು ನಿನಗಾಗಿ, ಆ ಜೀವದಿನ ಬಾಳಿದೆ ನೀ ನಡೆಸೆನ್ನ ದೋಣಿಯ. ನನ್ನ ದೋಣಿಯು ನೀರಲ್ಲಿ ಮುಳುಗಲು ಈ ನೀರೇ ನಾನೆಂದು ಹೆದರೇನು. ನನ್ನ ದೋಣಿಯು ನೀರಲ್ಲಿ ಮುಳುಗಲು ಈ ನೀರೇ ನಾನೆಂದು ಹೆದರೇನು. ಇಂಥ ನಿನ್ನ ಆ ತ್ಯಾಗದಿ ನಾ ಬಾಳುವೆ ಬಾಳುವೆ ಬಾಳುವೆ. ಓ ಪ್ರಿಯ ನಾವಿಕ ನನ್ನ ಜೀವವು ನಿನಗಾಗಿಯೇ, ಆ ಜೀವಾದಿನ ಬಾಳಿದೆ ನೀ ನಡೆಸೆನ್ನ ದೋಣಿಯ. ನಿನ್ನ ರಕ್ತದಿ ನನ್ನ ಪಾಪಕ್ಕೆ ದಯಾವ ಕೊಟ್ಟಾತ ನೀನಲ್ಲವೇ. ನಿನ್ನ ರಕ್ತದಿ ನನ್ನ ಪಾಪಕ್ಕೆ ದಯಾವ ಕೊಟ್ಟಾತ ನೀನಲ್ಲವೇ. ಇಂಥ ನಿನ್ನ ಆ ಪ್ರೇಮದಿ ನಾ ಹಾಡುವೆ ಹಾಡುವೆ ಹಾಡುವೆ.
ಓ ಪ್ರಿಯ ನಾವಿಕ, ನನ್ನ ಜೀವವು ನಿನಗಾಗಿಯೇ ಆ ಜೀವಾದಿನ ಬಾಳಿದೆ. ನಡೆಸೆನ್ನ ದೋಣಿಯ, ನಿನ್ನ ತಾಳ್ಮೆ ಪ್ರೀತಿ ಭಕ್ತಿಗೆ ನೀಡಲು ನನ್ನಲ್ಲಿ ಬರಡಾಗಿದೆ. ನಿನ್ನ ತಾಳ್ಮೆ ಪ್ರೀತಿ ಭಕ್ತಿಗೆ ನೀಡಲು ನನ್ನಲ್ಲಿ ಬರಡಾಗಿದೆ. ನನ್ನ ಜೀವವ ನಿನಗಾಗಿಯೇ ನಾ ನೀಡುವೆ ನೀಡುವೆ ನೀಡುವೆ. ಓ ಪ್ರಿಯ ನಾವಿಕ, ನನ್ನ ಜೀವವು ನಿನಗಾಗಿಯೇ ಆ ಜೀವಾದಿನ ಬಾಳಿದೆ. ನೀ ನಡೆಸೆನ್ನ ದೋಣಿಯ, ಓ ಪ್ರಿಯ ನಾವಿಕ. ಉನ್ನತೋನ್ನತನಾದಂತ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ಕೂಡಿ ಬಂದಂತ ದೇವರ ಮಂದಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸುತ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪೌಲನು ತನ್ನ ಸುವಾರ್ಥ ಸೇವೆಯಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ದೇವರು ತನ್ನನ್ನು ಅಭಿಷೇಕಿಸಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವಾಗ ಆತನ ಸೇವಾ ಜೀವಿತದಲ್ಲಿ ತಾನು ಮಾಡಬೇಕಾದಂತ ನಿರ್ವಹಿಸಬೇಕಾದಂತ ಕರ್ತವ್ಯವನ್ನ ಎಲ್ಲ ಜನರಿಗೂ ಮಾಡಲು ನಿರಂತರವಾದಂತಹ ಹೋರಾಟವನ್ನ ಮಾಡುತ್ತಾ ಎಲ್ಲ ಗಳಿಗೆಯಲ್ಲಿ ಕರ್ತನ ಚಿತ್ತಕ್ಕೆ ವಿಧೇಯನಾಗುತ್ತಾ ದೇವರ ಆತ್ಮನ ಬಲವನ್ನ ಹೊಂದಿದವನಾಗಿ ಎಲ್ಲಾ ಸಮಯದಲ್ಲಿಯೂ ದೇವರನ್ನ ಘನಪಡಿಸುವಂತ ಶ್ರೇಷ್ಠವಾದಂತ ದೇವರ ಸೇವಕನಾಗಿದ್ದನು. ಅನೇಕ ಪಟ್ಟಣಗಳನ್ನ ಆತನು ಸಂಧಿಸುವಾಗ ಆತನು ಅನೇಕ ವಿಧವಾದಂತಹ ಹೋರಾಟಗಳನ್ನ ಮಾಡುವಂಥದ್ದನ್ನ ನಾವು ನೋಡುವಂತರಾಗಿದೆ. ಒಂದು ಸಾರಿ ಅಥೆನಿಯ ಪಟ್ಟಣಕ್ಕೆ ಆತನು ಸೇರ್ತಾ ಅಲ್ಲಿ ಹೋಗಿ ಆ ಪಟ್ಟಣವನ್ನ ಸಂಚರಿಸಿ ತಿರುಗಾಡಿ ನೋಡ್ತಾ ನೆಹೆಮೀಯನು ಹೇಗೆ ಅರಸನ ಸನ್ನಿಧಾನದಿಂದ ಯೆರೂಸಲೇಮ್ ನಗರದ ಪೌಳಿ ಗೋಡೆಗಳನ್ನ ಕಟ್ಟಲು ಅನುಮತಿಯನ್ನ ಪಡೆದುಕೊಂಡವನಾಗಿ ಯೆರೂಸಲೇಮ್ ಪಟ್ಟಣಕ್ಕೆ ಬಂದಾಗ ರಾತ್ರಿ ಎದ್ದು ಆ ಪಟ್ಟಣವನ್ನೆಲ್ಲ ಸುತ್ತಿ ನೋಡುತ್ತಿದ್ದನು. ಅದೇ ರೀತಿಯಾಗಿ ಸೌಲನು ಅಥೆನಿಯ ಪಟ್ಟಣಕ್ಕೆ ಬಂದು ಆ ಪಟ್ಟಣದ ಸುತ್ತಲೂ ಸಂಚರಿಸಿ ಅಲ್ಲಲ್ಲಿ ಇರುವಂತಹ ಎಲ್ಲಾ ಸಂಗತಿಗಳನ್ನ ತಿಳಿದುಕೊಳ್ಳುವಂತನಾಗಿದ್ದ. ಆತನು ಹಗಲಿನಲ್ಲಿ ಸುವಾರ್ತೆಯನ್ನ ಸಾರುವಂತನಾಗಿದ್ದ. ಜನರು ಕೂಡಿ ಬಂದಂತಹ ಸ್ಥಳದಲ್ಲಿ ಸೇರಿಕೊಂಡು ಅಲ್ಲಿರ್ತಕ್ಕಂಥ ಜನರನ್ನ ಕುರಿತು ಉದ್ದೇಶಿಸಿ ದೇವರ ಸುವಾರ್ತೆಯನ್ನ ಸಾರುವಂತವನಾಗಿದ್ದ. ಆ ಜನರಿಗೆ ಹೀಗೆ ಹೇಳ್ತಾನೆ, ಅಥೆನಿಯ ಜನರೇ, ನೀವು ಎಲ್ಲದರಲ್ಲಿಯೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುತ್ತಾ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಆತನು ಪ್ರತಿಯೊಂದು ಸ್ಥಳವನ್ನ ಸಂಧಿಸುವಾಗ ಅಲ್ಲಿನ ಜನರ ಗುಣ ಸ್ವಭಾವ, ಅವರ ಭಾವನೆಗಳನ್ನ, ಅವರ ಭಾಷೆಗಳನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದರು. ಮತ್ತು ದೇವರ ಆತ್ಮನು ಆಯಾ ಸ್ಥಳಗಳಲ್ಲಿ ತನ್ನ ಸುವಾರ್ತೆಗೆ ಬೇಕಾದಂತ ಎಲ್ಲಾ ಸಂಗತಿಗಳನ್ನ ಪೌಲನಿಗೆ ತಿಳಿಸುತ್ತಾ ನಡೆಸುತ್ತಾ ಇದ್ದನು. ಪೌಲನು ಅಲ್ಲಿರ್ತಕ್ಕಂಥ ಜನರ ನಾಡಿ ಮಿಡಿತವನ್ನ ತಿಳಿದವನಾಗಿ ಆ ಜನರ ಕುರಿತು ಮಾತಾಡ,
ನೀವು ದೇವರಲ್ಲಿ ಅತಿ ಭಕ್ತಿವಂತರು. ನಿಮ್ಮ ಹೃದಯ ದೇವರಿಗೆ ವಿಶೇಷವಾಗಿ ಭಯಭಕ್ತಿಯಿಂದ ನಡ್ಕೊಳ್ಳುವಂತಹ ಹೃದಯಗಳು. ಅದಕ್ಕಾಗಿ ನಾನು ನಿಮ್ಮ ಊರಲ್ಲಿ ಚೆನ್ನಾಗಿ ತಿರುಗಾಡುತ್ತಾ ಇರುವಾಗ ಕೆಲವೊಂದು ವಿಷಯವನ್ನ ಗಮನಿಸಿದೆ. ಅದೇನಪ್ಪಾ ಅಂತಂದ್ರೆ, ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆ ಜನರು ವಿಗ್ರಹಾರಾಧಕರಾಗಿದ್ದರು. ತಿಳಿಯದಂತ ದೇವರುಗಳನ್ನ ಆರಾಧಿಸುತ್ತಿದ್ದರು. ಆದರೆ ತಿಳಿಯಬೇಕಾದಂತ ದೇವರ ವಿಷಯದಲ್ಲಿ ತಿಳಿಯಲಾರದಂತ ದೇವರಿಗೆ ಎಂಬುದಾಗಿ ಒಂದು ಬಲಿಪೀಠವನ್ನ ಕಟ್ಟಿದ್ದರು. ಆ ಊರಲ್ಲಿ, ಆ ಪಟ್ಟಣದಲ್ಲಿ ಈ ಬಲಿಪೀಠವನ್ನ ಯಾರು ಕಟ್ಟಿದರೋ ಗೊತ್ತಿಲ್ಲ. ಆದರೆ ಆ ಬಲಿಪೀಠವು ಸೃಷ್ಟಿಕರ್ತನಾದಂತ ನಿಜವಾದಂತ ದೇವರಿಗೆ ಸಲ್ಲಿಸಬೇಕಾದಂತ ಕೃತಜ್ಞತೆಯನ್ನು, ಘನತೆಯನ್ನು, ಭಯಭಕ್ತಿಯನ್ನು ಸಲ್ಲಿಸಬೇಕಾದಂಥದ್ದನ್ನ ಆ ಪಟ್ಟಣದಲ್ಲಿರುವಂತ ಜನರಿಗೆ ಸಾರಿ ಹೇಳುವಂತಿತ್ತು ಮತ್ತು ಅದನ್ನ ಎಲ್ಲರೂ ಗಮನಿಸಬೇಕಾಗಿತ್ತು. ಸಾವಿರ ಸಾವಿರ ಜನರು ಆ ಪಟ್ಟಣದಲ್ಲಿದ್ದರು. ಆ ಬಲಿಪೀಠದ ಬಗ್ಗೆ ಯಾರು ಯೋಚಿಸುತ್ತಿರಲಿಲ್ಲ. ಆದರೆ ಪೌಲನು ಬಂದು ನೋಡಿದಾಗ ಆ ಬಲಿಪೀಠವು ಅವನ ಕಣ್ಣಿಗೆ ಬೀಳುತ್ತದೆ. ಆ ಬಲಿಪೀಠವು ಅವನನ್ನು ಎಚ್ಚರಿಸುತ್ತದೆ. ಆ ಬಲಿಪೀಠವು ಆ ಪಟ್ಟಣದ ಜನರಿಗೆ ತಿಳಿಸಬೇಕಾದಂತಹ ಸಂದೇಶವನ್ನ ತಿಳಿಸ್ತದೆ. ಆ ಬಲಿಪೀಠದ ಮುಖಾಂತರವಾಗಿ ಆ ಪಟ್ಟಣದಲ್ಲಿರ್ತಕ್ಕಂಥ ಎಷ್ಟೋ ಜನರ ರಕ್ಷಣೆಯು ಉಂಟಾಗಬೇಕಾಗಿರುತ್ತದೆ. ಅಲ್ಲಿರ್ತಕ್ಕಂಥ ಎಷ್ಟೋ ಜನರು ತಿಳಿಯದಂತ ದೇವರಾದಂತ ಸೃಷ್ಟಿಕರ್ತನನ್ನ ಅರಿಯಬೇಕಾಗಿದೆ. ಈ ಲೋಕದಲ್ಲಿ ಅಥೇನಿಯ ಪಟ್ಟಣದ ಹಾಗೆ ಎಷ್ಟೋ ದೇಶಗಳಲ್ಲಿ, ಎಷ್ಟೋ ಪಟ್ಟಣಗಳಲ್ಲಿ, ಎಷ್ಟೋ ನಗರಗಳಲ್ಲಿ ಜನರು ವಾಸಿಸುತ್ತಿದ್ದಾರೆ. ಆರಾಧಿಸಬೇಕಾದಂತ ದೇವರನ್ನು, ಭಯಭಕ್ತಿ ಸಲ್ಲಿಸಬೇಕಾದಂತ ದೇವರನ್ನು ದಿನನಿತ್ಯವೂ ತಮಗೆ ಉಪಕಾರಗಳನ್ನ ಮಾಡುತ್ತಾ ತಮ್ಮ ಜೀವವನ್ನ ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡುತ್ತಾ ಇರುವ ದೇವರನ್ನು, ತಮಗಾಗಿ ದೇವರ ಯೋಜನೆಯನ್ನ, ಸಂಕಲ್ಪವನ್ನ ಈ ಭೂಮಿ ಮೇಲೆ ವ್ಯವಸ್ಥೆಗೊಳಿಸಿ ಅವರವರ ನೀವು ಬದುಕುವಂತ ಕಾಲ ಸಮಯಗಳನ್ನ ನಿರ್ಧರಿಸಿ ಅವರವರ ನಿವೇಶಗಳನ್ನು, ಅವರವಗಳ ಅವಧಿಗಳನ್ನು ತೀರ್ಮಾನಿಸಿ ಪ್ರತಿಯೊಬ್ಬ ಮಾನವನು ಹುಟ್ಟಿನಿಂದ ಉಪ್ಪಿನ ತನ ಸಾಕಿ ಸಲಹುತ್ತಿರುವಂತ, ತಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಸಲ್ಲಿಸಬೇಕಾದಂತ ಆರಾಧನೆಯನ್ನು, ಭಯಭಕ್ತಿಯನ್ನು ಸಲ್ಲಿಸುವಂತ ವಿಷಯವನ್ನ ತಿಳಿಯಬೇಕಾಗಿದೆ. ಭೂಮಿ ಮೇಲೆ ಕೋಟ್ಯಾನು ಕೋಟಿ ಜನರು ಇದ್ದಾರೆ. ತಿಳಿಯದ ದೇವರಿಗೆ ಅರ್ಪಿಸಬೇಕಾದಂತ, ತೋರಿಸಬೇಕಾದಂತ ಭಯಭಕ್ತಿಯನ್ನ ತೋರಿಸಬೇಕಾಗಿದೆ. ಆ ತಿಳಿಯದ ದೇವರು ಯಾರು ಎಂಬುದನ್ನ ಪೌಲನು ಅಥೇನಿಯ ಪಟ್ಟಣದ ಜನರಿಗೆ ತಿಳಿಸಿದ್ದಾರೆ. ಹಾಗೆಯೇ ತಿಳಿಯಲಾರದಂತ, ತಮ್ಮನ್ನು ಸೃಷ್ಟಿಸಿದಂತ ದೇವರನ್ನ ಅರಿಯದೆ ಬದುಕುತ್ತಿರುವ, ತಿಳಿಯಲಾರದಂತ ದೇವರಿಗೆ ತಮ್ಮ ಹೃದಯದಲ್ಲಿ ಅನೇಕ ಸಾರಿ ಕೃತಜ್ಞತೆಯನ್ನು, ಭಯಭಕ್ತಿಯನ್ನು ಸಲ್ಲಿಸುತ್ತಿರುವಂತ ದೇವರ ಜನರಿಗೆ, ದೇವರ ಮಕ್ಕಳಿಗೆ ತಾವು ಯಾರನ್ನ ತಿಳಿಯದೆ ಆರಾಧನೆ ಮಾಡುತ್ತಿದ್ದಾರೋ ಆ ತಿಳಿಯದ ದೇವರು ಯಾರು ಎಂಬುದನ್ನ ತೋರಿಸಿಕೊಡ್ಬೇಕಾಗಿದೆ, ಸಾರಿ ಹೇಳಬೇಕಾಗಿದೆ, ತಿಳಿಯಪಡಿಸಬೇಕಾಗಿದೆ. ಅದನ್ನ ಪೌಲನು ಮಾಡುವಂತಾಗಿದ್ದಾನೆ. ಆ ಬಲಿಪೀಠವು ಇವತ್ತು ದೇವರ ವಿಷಯವಾದಂತ ಸುವಾರ್ತೆಯನ್ನ ಸಾರುವಂತ ಸಂದೇಶದ ದೂತನಾಗಿದ್ದ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಜೀವಿಸುವಂತ ಪ್ರತಿಯೊಂದು ಸ್ಥಳದಲ್ಲಿಯೂ
ನಮ್ಮ ಕಣ್ಣಿಗೆ ಆ ಬಲಿಪೀಠವು ಬೀಳಬೇಕಾಗಿದೆ. ಈ ಭೂಮಿ ಮೇಲೆ ಜನರು ವಿಗ್ರಹಾರಾಧಕರಾಗಿ ಬದುಕುತ್ತಿರುವಾಗ ಅವರಿಗೆ ತಿಳಿಯಲಾರದಂತ ದೇವರನ್ನ ಪರಿಚಯಿಸಬೇಕಾಗಿದೆ. ಹೌದು, ಈ ಲೋಕದಲ್ಲಿ ಸೃಷ್ಟಿಕರ್ತನಾದಂತ ದೇವರ ವಿಷಯವನ್ನ ಸಾರಲು ಹೇಳುವಾಗ ಜನರಿಗೆ ಆ ವಿಷಯ ತಿಳಿಯಲಾರದಂತ ದೇವರ ವಿಷಯವಾಗಿದೆ. ಯಾರು ತಮ್ಮ ಸೃಷ್ಟಿಗೆ ಮೂಲ ಕಾರಣನು, ತಮ್ಮನ್ನು ಸೃಷ್ಟಿಸಿ ಈ ಲೋಕದಲ್ಲಿ ತಮ್ಮ ಅನುದಿನದ ಭಾರವನ್ನ ಹೊರುತ್ತಾ ತಮ್ಮ ಜೊತೆಯಲ್ಲಿ ಹಗಲಲ್ಲಿ ഇരുಳಲ್ಲಿ ನೆರಳಾಗಿ ನಿಂತು ಕಾಯ್ದು ಕಾಪಾಡುತ್ತಾ ಜೋಪಾನ ಮಾಡುತ್ತಾ ಇರುವಂತ ದೇವರು ಅವರಿಗೆ ತಿಳಿಯಲಾರದಂತ ದೇವರು, ಅನ್ಯ ದೇಶದ ದೇವರು, ಅನ್ಯ ಜನರ ದೇವರು ಎಂಬುದಾಗಿ ಭಾವಿಸಿಕೊಂಡಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿರುವಂತ ಈ ಲೋಕದ ಎಲ್ಲಾ ಜನರಿಗೆ ಆ ತಿಳಿಯಲಾರದಂತ ದೇವರೇ ನಿಮ್ಮ ಸೃಷ್ಟಿಕರ್ತನು ಎಂಬುದನ್ನ ಸಾರಿ ಸಾರಿ ಹೇಳಬೇಕಾಗಿದೆ. ಅವರು ತಿಳಿಯಲಾರದಂತ ಅವರ ಸೃಷ್ಟಿಕರ್ತನನ್ನ ಅವರಿಗೆ ತಿಳಿಸಬೇಕಾಗಿದೆ. ಅದಕ್ಕೆ ತಾನೇ ಪೌಲನು ಆರಿಸಿಕೊಂಡಿದ್ದಾನೆ. ಪೌಲನನ್ನ ದೇವರು ಕರೆದಿದ್ದಾನೆ. ಪೌಲನನ್ನ ದೇವರು ತಿಳಿಸುವಂತನಾಗಿದ್ದಾನೆ. ಈ ಲೋಕದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ಮಗನು, ಕ್ರೈಸ್ತ ಮಗಳು ದೇವರ ಸಂದೇಶವನ್ನ ಸಾರುವಂತ ದೇವದೂತರಂತೆ ಕಾರ್ಯ ಮಾಡಬೇಕಾಗಿದೆ. ಮತ್ತು ಪರಲೋಕ ರಾಜ್ಯದ ದೇವದೂತರು ನಾವಾಗಬೇಕಾಗಿದೆ. ಈ ಭೂಮಿಯ ಮೇಲೆ ಪ್ರತಿಯೊಬ್ಬ ದೇವರನ್ನ ಅರಿಯದಂತ ಮನುಷ್ಯನನ್ನ ನಾವು ಎದುರುಕೊಳ್ಳುವಾಗ ಅವನ ಹೃದಯದಲ್ಲಿ ಇರುವಂತ ತಿಳಿಯದ ದೇವರಿಗೆ ಇರುವಂತ ಬಲಿಪೀಠವನ್ನ ನಾವು ದೃಷ್ಟಿಸಬೇಕಾಗಿದೆ, ನಾವು ನೋಡಬೇಕಾಗಿದೆ. ಪ್ರತಿಯೊಂದು ಹೃದಯದಲ್ಲಿಯೂ ದೇವರು ಈ ಬಲಿಪೀಠವನ್ನ ಇಟ್ಟಿದ್ದಾರೆ. ಇದು ಅವರ ಗಮನಕ್ಕೆ ಬರಬೇಕಾಗಿದೆ. ಆ ತಿಳಿಯದ ದೇವರು ಯಾರೆಂಬುದು ತಿಳಿದುಕೊಂಡು ತಿಳಿಯಲಾರದಂತ ದೇವರೇ ತಮ್ಮ ಸೃಷ್ಟಿಕರ್ತನಾದ ದೇವರು ಎಂಬುದನ್ನ ಅರಿತು ತಮ್ಮ ಸೃಷ್ಟಿಕರ್ತನಿಗೆ ಭಯ ಭಕ್ತಿಯನ್ನ ತೋರಿಸಬೇಕಾಗಿದೆ. ಈ ಭೂಮಿ ಮೇಲೆ ದೇವರಿಗೆ ಭಯಭಕ್ತಿಯಿಂದ ನಡ್ಕೊಳ್ಳುವಂತ ಜನರು ಕೋಟಿ ಕೋಟಿ ಜನರಿದ್ದಾರೆ. ಆದರೆ ತಮ್ಮನ್ನು ಸೃಷ್ಟಿಸಿದಂತ ದೇವರು ಈತನೇ ಎಂಬುದು ಅವರಿಗೆ ಗೊತ್ತಿಲ್ಲದೆ ಇರುವುದರಿಂದ ತಿಳಿಯಲಾರದಂತ ದೇವರಿಗೆ ಅವರು ಆರಾಧನೆ, ತಿಳಿಯಬೇಕಾದಂತ ದೇವರನ್ನ ಅವರು ತೊರೆದಿದ್ದಾರೆ. ತಿಳಿಯಲಾರದಂತ ದೇವರಾಗಿ ಸೃಷ್ಟಿಕರ್ತನನ್ನ ಅವರು ತಿಳಿದುಕೊಂಡಿದ್ದಾರೆ. ಅವರು ಯಾರನ್ನ ತಿಳಿಯಬೇಕಾಗಿದೆ, ಯಾರನ್ನ ತಿಳಿಯಲಾರದೆ ಬದುಕುತ್ತಿದ್ದಾರೆ, ಯಾರಿಗೆ ಅವರು ನಿಜವಾಗಿ ಭಯ ಭಕ್ತಿಯನ್ನ ಸಲ್ಲಿಸಬೇಕಾಗಿದೆಯೋ ಆ ದೇವರನ್ನ ತಿಳಿಸುವುದೇ ದೇವರನ್ನ ಅರಿತಂತ ದೇವರ ಮಕ್ಕಳ ಕರ್ತವ್ಯವಾಗಿದೆ. ಇಲ್ಲಿ ಪೌಲನು ಈ ಮಾತನ್ನ ತಿಳಿಸುತ್ತಾನೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುತ್ತಾ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ. ಜನರು ತಮ್ಮನ್ನು ಸೃಷ್ಟಿಸಿದಂತ ದೇವರನ್ನ ಅರಿಯದೆ ಇರಬಹುದು, ತಿಳಿಯದೆ ಇರಬಹುದು. ಆತನ ಗುಣ ಸ್ವಭಾವಗಳನ್ನ, ಆತನ ವ್ಯಕ್ತಿತ್ವವನ್ನ ತಿಳಿಯಲಾರದೆ ಬದುಕುತ್ತಿರಬಹುದು. ಆದರೂ ಅವರ ಗರಿವಿಲ್ಲದೆ ಅವರ ಹೃದಯವು ತಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನ ಬಯಸುವಂತದ್ದಾಗಿರುತ್ತದೆ ಮತ್ತು ತನ್ನ ಕಷ್ಟ ಸಂಕಟಗಳಲ್ಲಿ ಆತನನ್ನ ಕೂಗಿ ಕರೆಯುವಂತದ್ದಾಗಿರ್ತದೆ. ಮತ್ತು ಆ ಹೃದಯಕ್ಕೆ ಮಾತ್ರ ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಪ್ರಸನ್ನತೆ ಅರಿವಾಗುವಂತದ್ದಾಗಿ, ಆ ಹೃದಯವು ಆ ವ್ಯಕ್ತಿಗೆ ಅರಿವಿಲ್ಲದೆ ದೇವರನ್ನ ಆರಾಧಿಸುವಂತದ್ದಾಗಿ. ಆದರೆ ಆ ಹೃದಯಕ್ಕೆ ತನ್ನ ದೇವರನ್ನ ಆರಾಧಿಸುವಂತ ಒಂದು ಕ್ಷಣಕ್ಕಾಗಿ ಹಂಬಲಿಸುತ್ತಾ ಇರುತ್ತದೆ ಎಂಬುದನ್ನ ಪೌಲನು ಜ್ಞಾಪಕಗೊಳಿಸುವಂತಾಗಿದ್ದಾರೆ. ಪ್ರತಿಯೊಬ್ಬ ಮಾನವನ ಹೃದಯವು ದೇವರ ಕೃಪೆಯಿಂದ ಪ್ರತಿ ಕ್ಷಣವೂ ಬಡಿದುಕೊಳ್ಳುತ್ತಾ ಇರುವುದರಿಂದ
ಆ ಹೃದಯಕ್ಕೆ ತನ್ನನ್ನು ಸೃಷ್ಟಿಸಿದಂತ, ತನ್ನನ್ನು ಜೋಪಾನ ಮಾಡುತ್ತಿರುವಂತ ತನ್ನ ಕಾವಲುಗಾರನ ಪ್ರಸನ್ನತೆ ಬೇಕಾಗಿದೆ, ಪರಾಮರಿಕೆ ಬೇಕಾಗಿದೆ. ಯಾಕಂತಂದ್ರೆ ಆ ಹೃದಯವು ತನ್ನ ಕೆಲಸವನ್ನ ಮಾಡಬೇಕಾದ್ರೆ ಅದರ ಹಿಂದೆ ಆ ಹೃದಯವನ್ನ ಜೋಪಾನ ಮಾಡ್ತಿರುವ ದೇವರ ಕೈ ಅದಕ್ಕೆ ನೆರವಾಗಿರಬೇಕಾದ. ಪ್ರಿಯ ಸಹೋದರ ಸಹೋದರರೇ, ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನು ದೇವರ ರಕ್ಷಣೆ, ದೇವರ ಯೋಚನೆ, ದೇವರ ಪರಾಮರಿಕೆ ತಿಳಿದು ಬರಬೇಕಾಗಿದೆ. ತಿಳಿಯದೆ ಆರಾಧಿಸುತ್ತಿರುವಂತ ನಿಜವಾದಂತ ದೇವರನ್ನ ಪರಿಚಯಿಸಬೇಕಾಗಿದೆ. ಆ ಕೆಲಸ ತಾನೇ ಸುವಾರ್ತೆಯ ಸೇವೆ. ಸುವಾರ್ತೆಯ ಸೇವೆ ಈ ಭೂಮಿಯ ಮೇಲೆ ತಿಳಿಯಲಾರದಂತ ದೇವರನ್ನ ತಿಳಿಯಲಾರದೆ ಬದುಕುತ್ತಿರುವ ಜನರಿಗೆ ಸಾರಿ ಹೇಳುವಂತ ಕಾರ್ಯವಾಗಿದೆ. ಅದಕ್ಕಾಗಿಯೇ ಸ್ವಾಮಿ ಇವತ್ತು ಪ್ರತಿಯೊಬ್ಬ ದೇವರ ಮಗಳನ್ನ ಅಬ್ರಹಾಮನನ್ನ ಕರೆದು ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡ ಹಾಗೆ ಈ ಭೂಮಿ ಮೇಲೆ ನಾವಿರುವಂತಹ ಸ್ಥಳದಲ್ಲಿ ನಮ್ಮನ್ನು ಆರಿಸಿಕೊಂಡು ತನ್ನ ಸೇವೆಗೆ ಉಪಯೋಗಿಸಿಕೊಳ್ಳ ಬಯಸುವಂತನಾಗಿದ್ದಾನೆ. ಪೌಲನು ದೇವರ ಸೇವೆಯಲ್ಲಿ ಅತ್ಯಾಸಕ್ತಿ ಉಳ್ಳವನಾಗಿ ದೇವರಿಗಾಗಿ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟವನಾಗಿ ಆತನು ತನ್ನ ಕರ್ತವ್ಯವನ್ನ ಮಾಡುವುದರಲ್ಲಿ 24 ಗಂಟೆಗಳ ಕಾಲ ಎಚ್ಚರವಾಗಿರುವಂತ ದೇವರ ಪ್ರಿಯನಾಗಿ ಆತನು ಪ್ರತಿಯೊಂದು ಸಮಯದಲ್ಲಿಯೂ ದೇವರನ್ನ ತಿಳಿಯಲಾರದಂತ ಸತ್ಯ ದೇವರನ್ನ ಈ ಲೋಕಕ್ಕೆ ತಿಳಿಸುವಂತ ಕಾರ್ಯವನ್ನ ಮಾಡುತ್ತಿದ್ದ. ಕೇಳಿರಿ, ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ನಿಜವಾದಂತ ದೇವರ ವಿಷಯವಾದಂತ ಸ್ವಾರ್ಥೆಯನ್ನು ಸಾರುವಾಗ ಈ ಸತ್ಯವನ್ನ ಆತನು ತಿಳಿಸ್ತಾನೆ. ದೇವರು ನಾನು ನೀವು ಅಂದುಕೊಂಡ ಹಾಗೆ ನಾವು ಕಟ್ಟಿದಂತ ಗುಡಿಗಳಲ್ಲಿಯೂ, ನಾವು ಕೆತ್ತಿದಂತ ಪ್ರತಿಮೆಗಳಲ್ಲಿಯೂ, ನಾವು ಊಹಿಸಿಕೊಂಡಂತ ಬೊಂಬೆಗಳಲ್ಲಿಯೂ ದೇವರು ವಾಸ ಮಾಡುವ ಆತನಲ್ಲ. ಆತನು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡದಂತ, ಭೂಮಿ ಆಕಾಶಕ್ಕಿಂತ ಎತ್ತರವಾದವನು, ಉನ್ನತವಾದವನು, ಸರ್ವಶಕ್ತನು, ಮಹೋನ್ನತನು, ಪರಾಕ್ರಮಿಶಾಲಿಯಾದಂತ ದೇವರು. ಆತನನ್ನ ಮನುಷ್ಯರಾದಂತ ನಾವು ಕೈಯಿಂದ ಮಾಡಿ ಆತನಿಗೆ ನಮ್ಮಿಂದ ಅಂತ ಒಂದು ಆರಾಧನೆಯಲ್ಲಿ ಆತನನ್ನ ಘನಪಡಿಸುವಂತದ್ದು ಆತನಿಗೆ ಇಷ್ಟವಿಲ್ಲ. ಆತನ ಇಲ್ಲಿ ಬರಿತಾನೆ, ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವ ಶ್ವಾಸ ಮುಂತಾದೆಲ್ಲವನ್ನು ಕೊಡುವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನೂ ಅಲ್ಲ. ದೇವರು ನಾವು ಅಂದುಕೊಂಡ ಹಾಗೆ ಇಲ್ಲ, ನಮ್ಮಂತೆ ಆಲೋಚನೆ ಮಾಡುವುದಿಲ್ಲ. ನಮ್ಮ ಆಲೋಚನೆಗಳೆಲ್ಲ ಆತನಿಗೆ ಭಯಭಕ್ತಿಯನ್ನ ಸಲ್ಲಿಸುವುದಿಲ್ಲ. ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ಸಲ್ಲಿಸುವಂತ ಆರಾಧನೆ, ತೋರಿಸುವಂತ ಭಕ್ತಿ ಆತನಿಗೆ ಮುಟ್ಟುವುದಿಲ್ಲ. ಅಂತಹ ಸೇವೆಯನ್ನ ಆತನು ಹೊಂದುವುದಕ್ಕೆ ಆತನಲ್ಲಿ ಕಿಂಚಿತ್ತಾದರೂ ಆಲೋಚನೆಯೂ ಇಲ್ಲ. ಆತನು ಕೊರತೆ ಇದ್ದವನಂತೆ ಮನುಷ್ಯರ ಆಲೋಚನೆಗಳಿಗೆ ತಕ್ಕಂತೆ ಸೇವೆ ಹೊಂದುವವನಲ್ಲ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡ ಮಾಡಿ ಕಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಪ್ರತಿಯೊಬ್ಬ ಮಾನವನ ಮೇರೆಯನ್ನ ದೇವರು ತೀರ್ಮಾನಿಸಿದ್ದಾನೆ. ಅವನ ಆಯುಷ್ಕಾಲಗಳನ್ನ ದೇವರು ತೀರ್ಮಾನಿಸಿದ್ದಾನೆ. ಅವನು ಬದುಕಬೇಕಾದಂತ ದೇಶವನ್ನ, ಸ್ಥಳವನ್ನ, ಪಟ್ಟಣವನ್ನ, ನಗರವನ್ನ ದೇವರು ತೀರ್ಮಾನಿಸಿದ. ಅವನ ಜೀವಮಾನದಲ್ಲಿ ನಡೆದು ಹೋಗುವಂತ ಹಾಗೂ ಹೋಗುಗಳನ್ನ ದೇವರು ತೀರ್ಮಾನಿಸಿದ್ದ. ಆತನ ಜೀವಿತದಲ್ಲಿ ಒದಗಿ ಬರುವಂತ ಎಲ್ಲ ಉನ್ನತವಾದಂತ ಕಾರ್ಯಗಳನ್ನ ದೇವರು ತೀರ್ಮಾನಿಸಿದ್ದಾರೆ. ಪ್ರತಿಯೊಬ್ಬ ಮಾನವನ ಆದಿಯು ಅಂತ್ಯವನ್ನ ದೇವರು ಗೊತ್ತು ಮಾಡಿದ್ದಾರೆ.
ಅಂತಹ ದೇವರನ್ನ ಈ ಲೋಕದಲ್ಲಿ ಜನರು ತಿಳಿಯಬೇಕಾಗಿದೆ ಮತ್ತು ತಿಳಿಯಲಾರದೆ ಬದುಕೊಂಡವರಾಗಿದ್ದಾರೆ. ಅದಕ್ಕಾಗಿ ನಮ್ಮ ಸೃಷ್ಟಿಕರ್ತರಾದಂತ ದೇವರನ್ನ ತಿಳಿಯುವುದೇ ಈ ಭೂಮಿ ಮೇಲೆ ಅತ್ಯಂತ ಉನ್ನತವಾದಂತಹ ಕಾರ್ಯ. ಈ ಲೋಕದಲ್ಲಿ ಮನುಷ್ಯನು ವರ್ಷಗಳ ಕಾಲ ಬದುಕಿದರು ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನ ತಿಳಿಯದೆ ಅವನು ಅಂತ್ಯವಾದರೆ ಈ ಲೋಕದಲ್ಲಿ ಆತನು ಹುಟ್ಟಿದಂತ ಮತ್ತು ಬದುಕಿದಂತ ಈ ಎಲ್ಲ ಆಯುಷ್ಕಾಲಗಳು ವ್ಯರ್ಥವಾಗಿ ಹೋಗುವಂತವುಗಳಾಗಿ, ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದನೋ ಆ ಉದ್ದೇಶವು ನೆರವೇರದೆ ಅದು ಕೇವಲ ವ್ಯರ್ಥದಲ್ಲಿ ಮುಗಿದು ಹೋಗುವಂತದ್ದಾಗಿ. ಆದುದರಿಂದ ದೇವರ ಮಕ್ಕಳು ಈ ಭೂಮಿ ಮೇಲೆ ನಾಶವಾಗುತ್ತಾ ವ್ಯರ್ಥವಾದ ಬದುಕಿನಲ್ಲಿ ಮುಳುಗಿರುವಂತ ಈ ಲೋಕದ ಜನರಿಗೆ ದೇವರ ನಿಜವಾದಂತ ಸತ್ಯದ ಸ್ವಾರ್ಥಿಯಾಗಿರುವಂತ ಸತ್ಯವನ್ನ ತಿಳಿಸಬೇಕಾದದ್ದು ಅವಶ್ಯವಾಗಿದೆ. ಮತ್ತು ದೇವರ ಉದ್ದೇಶಗಳನ್ನ ಈ ಲೋಕದಲ್ಲಿ ಇರ್ತಕ್ಕಂಥ ದೇವ ಜನರಿಗೆ ತಿಳಿಸಬೇಕಾದಂತ ಕರ್ತವ್ಯ ನಮ್ಮದಾಗಿದೆ. ತಿಳಿಯಲಾರದಂತ ದೇವರನ್ನು ಆರಾಧಿಸುತ್ತಿರುವಂತ ಜನರಿಗೆ ತಿಳಿಯಬೇಕಾದಂತ ದೇವರನ್ನ ತಿಳಿಯಪಡಿಸಬೇಕಾಗಿದೆ. ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ದೇವರು ಈ ಹುಡುಕಾಟವನ್ನ ಇಟ್ಟಿದ್ದಾನೆ. ತಡ ಮಾಡಿ ಆದರೂ ಈ ಲೋಕದಲ್ಲಿ ತಾನು ಸೃಷ್ಟಿ ಮಾಡಿರುವಂತ ಮಾನವ ತನ್ನನ್ನು ಕಂಡುಕೊಳ್ಳುತ್ತಾನೇನೋ, ತನ್ನ ಕಡೆಗೆ ತಿರುಗಿಕೊಳ್ಳುತ್ತಾನೇನೋ, ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೇನೋ, ಈ ಭೂಮಿ ಮೇಲೆ ಬದುಕುತ್ತಿರುವಂತ ಈ ಒಂದು ಆಯುಷ್ಕಾಲಗಳಲ್ಲಿ ಕೆಲವಾದರೂ ದಿನಗಳ ಮಟ್ಟಿಗೆ ನನ್ನ ಕಡೆಗೆ ತಿರುಗಿಕೊಂಡು ಅವರನ್ನ ಸೃಷ್ಟಿ ಮಾಡಿದಂತ ದೇವರು ನಾನೇ ಎಂದು ಅರಿತು ನನಗೆ ಸಲ್ಲಿಸಬೇಕಾದಂತ ಘನತೆ ಗೌರವವನ್ನು ಸಲ್ಲಿಸುತ್ತಾರೇನೋ ಮತ್ತು ನನ್ನ ಉದ್ದೇಶಗಳನ್ನ ನೆರವೇರಿಸಿ ನನ್ನ ಚಿತ್ತದ ಪ್ರಕಾರವಾಗಿ ಜೀವಿಸಿ ನನ್ನ ಬಳಿಗೆ ಹಿಂತಿರುಗಿ ಬರುತ್ತಾರೇನೋ ಎಂಬುದಾಗಿ ದೇವರು ಎದು ನೋಡುವಂತವನಾಗಿದ್ದಾನೆ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಸೃಷ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡ ಮಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ತಿಳಿಯಲಾರದಂತ ದೇವರನ್ನ ಭಕ್ತಿಯಿಂದ ಪೂಜಿಸುತ್ತಿರುವಂತ ಜನರಿಗೆ ಈ ಸತ್ಯವನ್ನು ತಿಳಿಸಿ, ನಿಮಗೆ ಆತನು ತಿಳಿಯದೇ ಇದ್ದರೂ ಆತನು ನಿಮಗೆ ದೂರವಾದವನಲ್ಲ. ಆತನು ನಿಮ್ಮ ಜೊತೆಯಲ್ಲಿ ಇರುವಂತವನಾಗಿದ್ದಾನೆ. ನೀವು ಗೊತ್ತಿಲ್ಲದೆ ಆತನ ಜೊತೆಯಲ್ಲಿ ಜೀವಿಸುವಂತವರಾಗಿದ್ದೇವೆ, ಚಲಿಸುತ್ತಿರುತ್ತೇವೆ, ಜೀವಿಸುತ್ತಾ ಇದ್ದೇವೆ. ದೇವರ ಪ್ರಸನ್ನತೆ ಪ್ರತಿಯೊಬ್ಬ ಮಾನವನ ಮೇಲೆ ಇರುವುದರಿಂದಲೇ ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿ ಮೇಲೆ ಸುರಕ್ಷಿತವಾಗಿದ್ದಾನೆ. ಈ ಭೂಮಿ ಮೇಲೆ ದೇವರ ಆಶೀರ್ವಾದಗಳನ್ನ ಅನುಭವಿಸುತ್ತಾ ಇದೆ. ದೇವರು ಕೊಟ್ಟಿರುವಂತ ಎಲ್ಲಾ ಸಂಬಂಧಗಳಲ್ಲಿ ಸಿಗುವಂತ ಎಲ್ಲಾ ಸಂತೋಷವನ್ನ ಅನುಭವಿಸುವಂತನಾಗಿದ್ದಾನೆ. ಈ ಭೂಮಿ ಮೇಲೆ ದೇವರ ಸೃಷ್ಟಿಯ ಯೋಜನೆಗಳಲ್ಲಿ ಎಲ್ಲಾ ಪಾಲನ್ನು ಹೊಂದಿದವನಾಗಿ ಬದುಕುವಂತನಾಗಿದ್ದಾನೆ. ಆತನಿಲ್ಲದೆ ಈ ಭೂಮಿ ಮೇಲೆ ಒಂದು ಜೀವಿಯಾದರೂ ಚಲಿಸುವುದಕ್ಕೆ, ಉಸಿರಾಡುವುದಕ್ಕೆ, ಬದುಕುವುದಕ್ಕೆ ಸಾಧ್ಯ. ಆದುದರಿಂದ ಪೌಲನೇ ಮಾತನಾಡಿದ್ದಾರೆ, ನಾವು ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ಕೆಲವರು ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂದು ಹೇಳಿದ್ದಾರೆ. ಅನೇಕರ ಹೃದಯಗಳಲ್ಲಿ ದೇವರನ್ನ ಅರಿಯದೇ ಇದ್ದರೂ ಸಹ ದೇವರ ವಿಷಯವಾದಂತ ಸಂಗತಿಗಳನ್ನ ಅವರು ಹಾಡಿ ವರ್ಣಿಸಿ ಬರೆದಿರುವುದನ್ನ ಗಮನಕ್ಕೆ ತರುತ್ತಾರೆ. ಇವತ್ತು ಅನೇಕ ವೇದಗಳು ನಮ್ಮ ದೇಶದಲ್ಲಿದ್ದರೂ ಸಹ ಆ ವೇದಗಳಲ್ಲಿಯೂ ಯೇಸು ಕ್ರಿಸ್ತನ ವಿಷಯವಾದಂತ ಸುವಾರ್ತೆಯ ಸತ್ಯದ ಸಂದೇಶವನ್ನು ಬರೆದಿಟ್ಟಿರುವುದನ್ನ ಈಗಿನ ಕಾಲದಲ್ಲಿ ಜನರು ಓದುತ್ತಾ, ತಿಳಿದುಕೊಳ್ಳುತ್ತಾ, ಅರ್ಥ ಮಾಡಿಕೊಂಡು ಅದರ ಆಧಾರವನ್ನ ಮಾಡಿಕೊಂಡು
ಇವತ್ತು ಲೋಕದಲ್ಲಿ ಇರ್ತಕ್ಕಂಥ ಅರಿಯದಂತ ದೇವರನ್ನ ಆರಾಧನೆ ಮಾಡುತ್ತಾ ದೇವರಿಗೆ ಅನ್ಯರಾಗಿ ತಮ್ಮ ಸೃಷ್ಟಿಕರ್ತನಾದ ದೇವರನ್ನ ಅನ್ಯನೆಂದು ಭಾವಿಸಿ ಬದುಕುತ್ತಿರುವ ಜನರಿಗೆ ಸುವಾರ್ತೆಯನ್ನು ಸಾರುವಂತ ಬರಿತಾನೆ. ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ನಿಜವಾದ ಸತ್ಯ ಇದು. ಈ ಲೋಕದಲ್ಲಿ ಅತಿ ಬುದ್ಧಿವಂತರು ಅತಿ ವಿದ್ಯಾವಂತರು ಸಹ ಇವತ್ತು ಲೋಕದ ಎಲ್ಲಾ ಕಡೆ, ವಿಶೇಷವಾಗಿ ನಮ್ಮ ದೇಶದಲ್ಲಿ ಜ್ಞಾನಿಗಳು ವಿಜ್ಞಾನಿಗಳು ಸಹ ಮೂರ್ತಿ ವಿಗ್ರಹಗಳ ಮುಂದೆ ನಿಂತು ಭಕ್ತಿಯನ್ನ ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡುವಂತ ದೇವರ ವಿಷಯವಾಗಿ ತಿಳಿಯಬೇಕಾದಂತ ಸಂಗತಿಗಳು ಅವರಿಗೆ ತಿಳಿಯಬೇಕಾಗಿರುವುದು ಅತ್ಯವಶ್ಯವಾಗಿದೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಜ್ಞಾನವನ್ನು ಅವರು ಪಡೆದುಕೊಂಡಿದ್ದಾರೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಎಷ್ಟೋ ಜನರಿಗಿಂತ ಅವರು ಅತಿ ಬುದ್ಧಿವಂತರಾಗಿದ್ದಾರೆ, ಜ್ಞಾನಿಗಳಾಗಿದ್ದಾರೆ, ವಿವೇಕಿಗಳಾಗಿದ್ದಾರೆ. ಆದರೆ ತಮ್ಮ ಸೃಷ್ಟಿಕರ್ತನನ್ನು ತಾವು ಅರಿಯಬೇಕಾದಂತ ಸತ್ಯ ದೇವರನ್ನು ಅರಿಯದವರಾಗಿದ್ದಾರೆ. ಕೇವಲ ಒಬ್ಬ ಅಜ್ಞಾನಿಯ ಹಾಗೆ ನಿಂತುಕೊಂಡು ತಿಳಿಯಲಾರದಂತ ದೇವರನ್ನ, ತಿಳಿಯಬೇಕಾದಂತ ದೇವರನ್ನ ಬಿಟ್ಟು ದೇವರೇ ಅಲ್ಲದಂತ ದೇವರುಗಳನ್ನ ಮಾಡಿಕೊಂಡು ಪೂಜೆ ಮಾಡುವಂತವರಾಗಿ, ಭಯಭಕ್ತಿಯನ್ನು ಸಲ್ಲಿಸುವಂತವರಾಗಿದ್ದಾರೆ. ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಸಹ ಆ ನಂಬಿಕೆಗಳನ್ನ ಬಿಟ್ಟು ಹೋಗುವಂತವರಾಗಿದ್ದಾರೆ. ಹೀಗೆ ಈ ಲೋಕದಲ್ಲಿ ಲೋಕ ಆದಿಯಿಂದಲೂ ಜನರು ತಿಳಿಯಲಾರದಂತ ದೇವರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಸೃಷ್ಟಿಕರ್ತನಾದಂತ ತಮ್ಮ ಸೃಷ್ಟಿಕರ್ತ ಇವತ್ತು ಅಂತಹ ಒಂದು ಅಜ್ಞಾನದ ಬಲೆಗೆ ಸಿಕ್ಕಿಕೊಂಡಿರುವಂತ ಈ ಲೋಕದ ಜನರಿಗೆ ತಿಳಿಯಬೇಕಾದಂತ ದೇವರನ್ನ, ಸತ್ಯ ದೇವರನ್ನು, ತಮ್ಮ ಸೃಷ್ಟಿಗೆ ಕಾರಣನಾದಂತ ಸತ್ಯ ದೇವರನ್ನು ಈ ಲೋಕದಲ್ಲಿ ಮರಣದಿಂದ ಪಾರು ಮಾಡಿ ನಿತ್ಯ ಜೀವಕ್ಕೆ ಸೇರಿಸಲು ಸಮರ್ಥನಾದಂತ ಯೇಸು ಕ್ರಿಸ್ತನನ್ನ ತಿಳಿಯಪಡಿಸಬೇಕಾದದ್ದು ಅವಶ್ಯವಾಗಿ. ಈ ಲೋಕದಲ್ಲಿ ಇರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರತ್ಯೇಕ ಜನಾಂಗಗಳ ದೇವರು ಪ್ರೀತಿಸಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟ. ಆತನಲ್ಲಿ ನಂಬಿಕೆ ಇಡುವಂತ ಪ್ರತಿಯೊಬ್ಬರಲ್ಲಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನ ಕಳಿಸಿಕೊಟ್ಟ. ಸಿಲುಬೆಯ ಮೇಲಣ ಮರಣವನ್ನು ತಿಳಿಯಲಾರದಂತ ದೇವರನ್ನ ಆರಾಧನೆ ಮಾಡುತ್ತಿರುವ ಜನರಿಗಾಗಿ ಆತನ ಪ್ರಾಣವನ್ನು ಕೊಡುವುದಕ್ಕಾಗಿ ದೇವರು ಆತನನ್ನು ಕಳಿಸಿಕೊಟ್ಟ. ಸೃಷ್ಟಿಕರ್ತನಾದಂತ ದೇವರ ವಿಷಯವಾದಂತ ಸಂದೇಶವನ್ನು, ಸುವಾರ್ತೆಯನ್ನ ಸಾರುವುದಕ್ಕಾಗಿ ಆತನನ್ನು ಕಳಿಸಿಕೊಟ್ಟ. ಆತನ ಬಳಿಗೆ ತಡಮಾಡಿ ಆದರೂ ಕಂಡುಕೊಂಡಾರೇನೋ ಎಂಬುದಾಗಿ ಆತನನ್ನು ಹುಡುಕುವವರನ್ನಾಗಿ ಮಾಡಿ, ಹುಡುಕುವಂತ ಪ್ರತಿಯೊಬ್ಬರಿಗೂ ಸೃಷ್ಟಿಕರ್ತನಾದಂತ ದೇವರು ಸಿಗುವಂತ ರೀತಿಯಲ್ಲಿ ನಮ್ಮಂತೆಯೇ ಆತನು ನರಾವತಾರವೆತ್ತಿ ಲೋಕಕ್ಕೆ ಬಂದು ಸೃಷ್ಟಿಕರ್ತನಾದಂತ ದೇವರನ್ನ ನಮಗೆ ಪರಿಚಯ ಮಾಡಿ, ಯೇಸು ಕ್ರಿಸ್ತನ ರೂಪದಲ್ಲಿ ತಿಳಿಯಲಾರದಂತ ದೇವರನ್ನ ಈ ಲೋಕಕ್ಕೆ ಪರಿಚಯಿಸಿ, ಸತ್ಯ ದೇವರಾದಂತ ನೀನು ಕಳುಹಿಸಿಕೊಟ್ಟಿರುವಂತ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವಾಗಿದೆ ಎಂಬುದಾಗಿ ಯೋಹಾನನು ಬರೆಯುವಂತದಾಗಿ. ಆದುದರಿಂದ ಈ ಭೂಮಿ ಮೇಲೆ ತಿಳಿಯಬೇಕಾದಂತಹ ದೇವರು, ತಿಳಿಯಲಾರದೆ ಆರಾಧನೆ ಮಾಡತಕ್ಕಂತಹ ದೇವರು ಇನ್ನಾರೂ ಇಲ್ಲ. ತಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಾದಂತ ನಜರೇತಿನ ಯೇಸು ಕ್ರಿಸ್ತನೇ ಆ ದೇವರು. ಆತನನ್ನೇ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರು ಆರಾಧಿಸಬೇಕಾಗಿದೆ. ಆತನ ಹೊರತು ಈ ಭೂಮಿ ಮೇಲೆ ಇನ್ಯಾವ ಮತಿಯೂ ಇಲ್ಲ ಎಂಬುದನ್ನ ಜನರಿಗೆ ಸಾರಿಗೆ ಹೇಳಬೇಕಾಗಿದೆ. ಅಪೊಸ್ತಲರ ಕಾರ್ಯ 4ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಈ ಮಾತುಗಳನ್ನು ನಮಗೆ ತಿಳಿಸುತ್ತಾರೆ. ಆತನೇ ಮುಖ್ಯವಾದ ಮೂಲಗಲ್ಲಾದನು, ಬರಬೇಕಾದ ರಕ್ಷಣೆಯು ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ
ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಈ ಲೋಕದ ಜನರಿಗೆ ರಕ್ಷಣೆ ಯಾರಿಂದಲೂ ಸಿಗುವುದಿಲ್ಲ. ಪಾಪದ ವಶದಲ್ಲಿ ಸಿಕ್ಕಿ ನಾಶವಾಗುತ್ತಿರುವ, ಮರಣದ ಭಯದಲ್ಲಿ ಬಿದ್ದು ಮರಣಕ್ಕೆ ಒಪ್ಪಿಸಲ್ಪಟ್ಟಿರುವಂತ ಪ್ರತಿಯೊಬ್ಬ ಮಾನವನ ಜೀವಿತವನ್ನು ಮರಣದಿಂದ ಬಿಡಿಸಿ ನಿತ್ಯ ಜೀವದಲ್ಲಿ ಸೇರಿಸಬೇಕಾದರೆ ಇನ್ಯಾವ ಹೆಸರಿನಿಂದಲೂ, ಇನ್ಯಾವ ಶಕ್ತಿಯಿಂದಲೂ, ಇನ್ಯಾವ ದೇವರಿಂದಲೂ ಸಾಧ್ಯವಿಲ್ಲ. ಅದು ಸೃಷ್ಟಿಕರ್ತನಾದಂತ ದೇವರಾದಂತ ನಜರೇತಿನ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರ ಆ ಜೀವವನ್ನ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ಹೊಂದಲು ಸಾಧ್ಯ. ಆತನ ಮೇಲೆ ನಂಬಿಕೆ ಇಟ್ಟು ಆತನೊಬ್ಬನನ್ನೇ ಆರಾಧಿಸುವಂತ ಅವಕಾಶವನ್ನ ಪಡೆದಾಗ ಮಾತ್ರ ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಾದಂತ ದೇವರನ್ನ ಅರಿತು ಆತನಿಗೆ ಭಯ ಭಕ್ತಿಯನ್ನ ಸಲ್ಲಿಸಿ ಆತನನ್ನ ಭಕ್ತಿಯಿಂದ ಆರಾಧಿಸಿದಾಗ ಮಾತ್ರ ಆತನಿಗೆ ಮತ್ತೆ ನಿತ್ಯವಾದಂತ ಜೀವವನ್ನ ಹೊಂದಲು ಸಾಧ್ಯ ಎಂಬುದನ್ನ ಸಾರಿ ಹೇಳಬೇಕಾಗುತ್ತೆ. ಪೌಲನು ಧೈರ್ಯವಾಗಿ ಅಥೇನೆ ಪಟ್ಟಣದಲ್ಲಿ ನಿಂತು ಇವತ್ತಿನ ದಿನದಲ್ಲಿ ಹೇಗೆ ತಿಳಿಯಲಾರದಂತ ದೇವರನ್ನ ವಿರೋಧಿಸುತ್ತ ತಿಳಿಯಬೇಕಾದಂತ ದೇವರ ವಿಷಯವಾದ ಸತ್ಯವನ್ನ ಸಾರಿ ಹೇಳುವಾಗ ಆ ಸತ್ಯವನ್ನ ವಿರೋಧಿಸುತ್ತಾ ಸತ್ಯವನ್ನ ಸಾರುವಂತ ಜನರನ್ನ ವಿರೋಧಿಸುತ್ತಾ ಬದುಕುತ್ತಿರುವಂತ ಜೀವಿತವನ್ನ ಆತನು ಎದುರುಕೊಂಡು ಅಂತ ಪರಿಸ್ಥಿತಿಯಲ್ಲಿಯೂ ಧೈರ್ಯವಾಗಿ ಸತ್ಯದ ದೇವರಾದಂತ ಸೃಷ್ಟಿಕರ್ತನ ವಿಷಯವಾದ ಸಂದೇಶವನ್ನ ಸಾರುವಂತ ಧೈರ್ಯವನ್ನ ಮಾಡುತ್ತಾ ಇದ್ದಾನೋ ಹಾಗೆಯೇ ನಾನು ಮತ್ತು ನೀವು ಈ ಕೊನೆ ಕಾಲದಲ್ಲಿ ತಿಳಿಯಲಾರದಂತ ದೇವರನ್ನ ಈ ಲೋಕಕ್ಕೆ ಪರಿಚಯಿಸಬೇಕಾಗಿದೆ. ಆತನು ತಿಳಿಯಲಾರದಂತ ದೇವರಲ್ಲ, ದೂರದಲ್ಲಿರುವಂತ ದೇವರಲ್ಲ, ಅನ್ಯನಾದಂತ ದೇವರಲ್ಲ. ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳನ್ನ ಸೃಷ್ಟಿಸಿದಂತ ಒಬ್ಬನೇ ದೇವರು, ಸೃಷ್ಟಿಕರ್ತನಾದಂತ ದೇವರು. ಆತನಲ್ಲಿ ನಾವು ಯಾರಿಗೂ ದೂರವಾದವರಲ್ಲ. ಆತನಲ್ಲಿಯೇ ಜೀವಿಸುತ್ತಿದ್ದೇವೆ, ಆತನಲ್ಲಿಯೇ ಚಲಿಸುತ್ತಿದ್ದೇವೆ, ಆತನಲ್ಲಿಯೇ ಉಸಿರಾಡುತ್ತಿದ್ದೇವೆ. ಆತನಿಲ್ಲದೆ ಹೋದರೆ ಈ ಭೂಮಿ ಮೇಲೆ ಬದುಕುತ್ತಿರುವ ಪ್ರತಿಯೊಬ್ಬ ಮಾನವನು ಬದುಕುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಈ ಭೂಮಿ ಮೇಲೆ ತಿಳಿಯಬೇಕಾದಂತ ದೇವರು ಬೇರೆ ಯಾರೂ ಇಲ್ಲ. ಆತನು ಜೀವ ಸ್ವರೂಪನಾದಂತ ದೇವರ ಕುಮಾರನಾದಂತ ನಜರೇತಿನ ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಮಾನವನ ಪಾಪದ ನಿಮಿತ್ತ ಶಿಲುಬೆಯ ಮೇಲೆ ಬಲಿಯಾಗಿ ತನ್ನ ಪ್ರಾಣವನ್ನೇ ಒಪ್ಪಿಸಿಕೊಟ್ಟ ಆತನು ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬ ಮಾನವನ ಪಾಪಗಳ ನಿಮಿತ್ತವಾಗಿ ನಾವು ಹೊರಬೇಕಾದಂತ ಭಾರವನ್ನ ಹೊತ್ತುಕೊಂಡು ನಾವು ಅನುಭವಿಸಬೇಕಾದಂತ ಶಿಕ್ಷೆಯನ್ನ ಆತನು ಅನುಭವಿಸಿ ನಮಗೆ ಬಿಡುಗಡೆಯನ್ನು ಉಂಟು ಮಾಡಿದಂತ, ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಂತ ಕ್ರಿಸ್ತನೇ ಆ ನಿಜವಾದಂತ ದೇವರು ಎಂಬುದನ್ನ ಈ ಲೋಕದಲ್ಲಿ ತಿಳಿಯಲಾರದೆ ಬದುಕುತ್ತಿರುವಂತ ಎಲ್ಲಾ ಜನರಿಗೆ ತಿಳಿಸಿ ಹೇಳಬೇಕಾಗಿದೆ. ದೇಶಕ್ಕೊಬ್ಬ ದೇವರು, ಊರಿಗೊಬ್ಬ ದೇವರು, ಮನೆಗೊಬ್ಬ ದೇವರು ಇಲ್ಲ. ಸೃಷ್ಟಿಕರ್ತನಾದಂತ ದೇವರು ಒಬ್ಬನೇ. ಜಗತ್ತುತ್ಪತ್ತಿಗೆ ಕಾರಣನಾದಂತ ದೇವರು ಇಡೀ ಜಗತ್ತಿಗೆ ಒಬ್ಬನೇ ದೇವರಾಗಿದ್ದಾನೆ. ಜಗತ್ತಿನಲ್ಲಿ ವಾಸ ಮಾಡುತ್ತಿರುವ ಪ್ರತಿಯೊಬ್ಬ ಮಾನವನು ಆತನ ಕೈಯ ಸೃಷ್ಟಿಯಾಗಿದ್ದೇವೆ. ಆತನು ಸೃಷ್ಟಿಸಿದಂತ ಆತನ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದಂತ ಒಬ್ಬನೇ ತಂದೆಗೆ ಕೈಯಿಂದ ಸೃಷ್ಟಿಸಲ್ಪಟ್ಟಂತ ದೇವರ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಒಂದೇ ಕುಟುಂಬದವರು, ನಾವು ಆತನ ಸಂತಾನದವರು. ಆದುದರಿಂದ ನಮ್ಮಲ್ಲಿ ಯಾವ ಭಿನ್ನ ಮತಗಳು, ಪಕ್ಷಭೇದಗಳು, ಜಾತಿ, ಪಂಥ ಇವಾವುಗಳು ನಮಗೆ ಬೇಕಾಗಿಲ್ಲ. ಸೃಷ್ಟಿಕರ್ತನಾದ ಒಬ್ಬನೇ ದೇವರಾದಂತ ದೇವರ ಕೈಯಿಂದ ಸೃಷ್ಟಿಸಲ್ಪಟ್ಟಂತ ಈ ದೇಹಕ್ಕೆ ಒಂದೇ ರೀತಿಯಾದಂತ ರಕ್ತವನ್ನ ದೇವರು ಕೊಟ್ಟಿದ್ದಾನೆ. ಆ ರಕ್ತವು ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ಹರಿಯುವಾಗ ದೇವರ ನಿಜವಾದಂತ ಸ್ವಭಾವವನ್ನ, ಗುಣವನ್ನ, ಆತನ ಬಣ್ಣವನ್ನ ನಮಗೆ ತಿಳಿಸುವಂತದ್ದಾಗಿದೆ. ಆದುದರಿಂದ ಈ ಸತ್ಯದ ಸುವಾರ್ತೆಯನ್ನು ಅರಿಯದೆ ಜೀವಿಸುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ಸಾರಿ ಹೇಳುವಂತ ಧೈರ್ಯದ ಹೃದಯವನ್ನು ಈ ಹೊತ್ತು ದೇವರ ಮಕ್ಕಳಾದ ನಾವು ಪೌಲನ ಹಾಗೆ ಪಡೆದುಕೊಂಡು ಪೌಲನಂತೆ ದೇವರ ಆತ್ಮನ ಬಲವನ್ನು ಹೊಂದಿದ್ದವರಾಗಿ ಈ ಲೋಕದ ಕಟ್ಟ ಕಡೆಯಲ್ಲಿ ದೇವರನ್ನ ಅರಿಯದೆ ಬದುಕುತ್ತಿರುವ
ನಾಶವಾಗುತ್ತಿರುವ ಪ್ರತಿಯೊಬ್ಬ ಮಾನವನನ್ನು ರಕ್ಷಿಸಬೇಕಾಗಿದೆ. ಆ ರಕ್ಷಣೆಯ ಯೋಜನೆಯನ್ನು ಪೂರೈಸಬೇಕಾಗಿದೆ. ಅದಕ್ಕಾಗಿ ಪ್ರತಿನಿತ್ಯವೂ ದೇವರು ತನ್ನ ಮಕ್ಕಳಾದಂತ ನಮ್ಮನ್ನ ಎಚ್ಚರಿಸುವಂತವನಾಗಿದ್ದಾನೆ. ಅದಕ್ಕಾಗಿ ಇವತ್ತು ಎಚ್ಚರವಾಗಿರ್ತಕ್ಕಂಥ ದೇವರ ಮಕ್ಕಳು, ಸೃಷ್ಟಿಕರ್ತನನ್ನ ತಿಳಿದು ಆತನನ್ನ ಆರಾಧಿಸುತ್ತಿರುವಂತ ದೇವರ ಮಂದೆ, ದೇವರ ಸಭೆ, ಸೃಷ್ಟಿಕರ್ತನಾದಂತ ದೇವರ ವಿಷಯವಾದಂತ ಸುವಾರ್ತೆಯನ್ನ ಸಾರುವುದರಲ್ಲಿ ಎಚ್ಚರವಾಗಿರಬೇಕಾಗಿದೆ. ಮತ್ತು ಸುವಾರ್ತೆಯನ್ನ ಸಾರಲು ಬೇಕಾದಂತ ಸಾಮರ್ಥ್ಯವನ್ನು, ಶಕ್ತಿಯನ್ನು, ಬಲವನ್ನು ದೇವರ ಆತ್ಮನ ಬಲದಿಂದ ಹೊಂದಿಕೊಳ್ಳಲು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಆದುದರಿಂದ ಈ ಕೊನೆ ಕಾಲದಲ್ಲಿ ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ, ದೇವರ ಸಮಕ್ಷಮದಲ್ಲಿ, ದೇವರ ರಾಜ್ಯಕ್ಕಾಗಿ ಹಂಬಲಿಸುತ್ತಾ ತಿಳಿಯಲಾರದಂತ ದೇವರನ್ನ ತಿಳಿಸುವಂತ, ಸಾರಿ ಹೇಳುವಂತ ಸೇವೆಯನ್ನು ನಾವು ಮಾಡಬೇಕಾಗಿದೆ. ಪ್ರತಿಯೊಬ್ಬ ದೇವರ ಮಗನ, ದೇವರ ಮಗಳ ಜೀವಿತದಲ್ಲಿ ದೇವರ ಆತ್ಮನ ಕಾರ್ಯವು ನಡೆಯಬೇಕಾಗಿದೆ. ಪೌಲನಿಗೆ ಕೊಟ್ಟಂತ ಹೃದಯವು ನಮಗೆ ಕೊಡಲ್ಪಡಬೇಕಾಗಿದೆ. ಪೌಲನ ರೀತಿಯಲ್ಲಿ ಈ ಭೂಮಿ ಮೇಲೆ ನಾವು ದೇವರ ಸೇವೆಯನ್ನ ಮಾಡಬೇಕಾಗಿದೆ. ಪ್ರತಿಯೊಂದು ಪಟ್ಟಣ, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ನಗರಗಳಲ್ಲಿ ದೇವರ ರಾಜ್ಯದ ಸತ್ಯದ ಸುವಾರ್ತೆಯನ್ನು ಸಾರಬೇಕಾಗಿದೆ. ಆ ಸೇವೆಯನ್ನು ಸಂಪೂರ್ಣಗೊಳಿಸಲು ದೇವರ ಆತ್ಮನು ನಮ್ಮನ್ನು ನಡೆಸಬೇಕಾಗಿದೆ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾನು ಮತ್ತು ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಪ್ರತಿಯೊಬ್ಬ ದೇವರ ಮಗನ ಜೀವಿತದಲ್ಲಿ ದೇವರು ತಿಳಿಯಲಾರದೇ ಇರುವಂತ ಈ ಲೋಕದ ಜನರಿಗೆ ತನ್ನನ್ನ ಪ್ರಕಟಪಡಿಸಿಕೊಳ್ಳಲು ಇಷ್ಟಪಡುವಂತವನಾಗಿದ್ದಾನೆ. ಆ ಕಾರ್ಯವನ್ನ ಸಂಪೂರ್ಣಗೊಳಿಸಲು ನಾನು ಮತ್ತು ನೀವು ಪ್ರಯಾಸ ಪಡಬೇಕಾಗಿದೆ. ಆ ಪ್ರಯಾಸದಲ್ಲಿ ನಮ್ಮನ್ನ ಸೇರಿಸಿ, ನಮ್ಮನ್ನ ನಡೆಸಿ, ನಮ್ಮನ್ನು ಉಪಯೋಗಿಸಿಕೊಂಡು ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಬೆಳಗಿನ ಜಾವದಲ್ಲಿ ದೇವರನ್ನ ಅರಿಯದೆ ತಿಳಿಯಲಾರದಂತ ದೇವರನ್ನಾಗಿ ಮಾಡಿಕೊಂಡು ಆರಾಧಿಸುತ್ತಿರುವ ಪ್ರತಿಯೊಬ್ಬ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅದಕ್ಕಾಗಿ ಈ ಕೊನೆಯ ಕಾಲದಲ್ಲಿ ಸುವಾರ್ತೆ ಲೋಕದ ಕಟ್ಟಕಡೆಗೆ ಸಾರಲ್ಪಡುವಂತೆ ದೇವರು ತನ್ನ ಸಭೆಯ ಮುಖಾಂತರವಾಗಿ, ತನ್ನ ಜನರ ಮುಖಾಂತರವಾಗಿ ತನ್ನ ಈ ಸೇವೆಯ ಜವಾಬ್ದಾರಿಕೆಯನ್ನ ಸಂಪೂರ್ಣಗೊಳಿಸಲಿ, ಅದಕ್ಕಾಗಿ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಾವು ಪ್ರಾರ್ಥಿಸುವಾಗ ವಿಶೇಷವಾಗಿ ಬಡವರನ್ನ, ಅನಾಥರನ್ನ ನೆನಪಿಸಿಕೊಳ್ಳೋಣ. ಪ್ರತಿ ಭೂಮಿ ಮೇಲೆ ದೇವರು ಕೊಟ್ಟಿರುವಂತ ಈ ಜೀವವನ್ನು ಜನರು ಅದಕ್ಕೆ ಬೆಲೆಯನ್ನ ಕಟ್ಟದೆ, ಅದರ ನಿಜವಾದಂತ ಸತ್ಯವನ್ನ ತಿಳಿಯದೆ ಕೇವಲ ತಮ್ಮ ಸ್ವಂತ ಸುಖಕ್ಕಾಗಿ, ತಮ್ಮ ಸ್ವಂತ ಲಾಭಕ್ಕಾಗಿ, ತಮ್ಮ ದುರಿಚ್ಛೆಗಳನ್ನ ತೀರಿಸಿಕೊಳ್ಳುವುದಕ್ಕಾಗಿ ಜೀವವನ್ನೇ ತೆಗೆದು ಬಿಡುತ್ತಿದ್ದಾರೆ. ಇದರಿಂದ ಎಷ್ಟೋ ಕುಟುಂಬಗಳು ಅನಾಥವಾಗುತ್ತಾ ಇವೆ. ಎಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಎಷ್ಟೋ ಕುಟುಂಬಗಳು ಈ ಭೂಮಿ ಮೇಲೆ ದಿಕ್ಕಿಲ್ಲದವರಾಗಿ ಬದುಕುತ್ತಿದ್ದಾರೆ. ಇಂಥ ಮಾನವನ ಪ್ರವೃತ್ತಿಯನ್ನ ದೇವರ ಆತ್ಮನು ಬದಲಾಯಿಸುವಂತೆ, ಮಾನವನ ಹೃದಯದಲ್ಲಿರ್ತಕ್ಕಂಥ ಈ ದುಷ್ಟ ಕ್ರೌರ್ಯಗಳನ್ನ ಇವರು ತೆಗೆದು ಹಾಕುವಂತೆ ಪ್ರಾರ್ಥಿಸೋಣ. ದಿನನಿತ್ಯವು ಈ ಭೂಮಿ ಮೇಲೆ ಎಷ್ಟೋ ಹೆಣ್ಣ ಬೀಳ್ತಾ ಇದೆ. ಯಾವುದೋ ಕಾರಣಕ್ಕಾಗಿ ಅದು ದೌರ್ಜನ್ಯ, ಅಕ್ರಮಗಳು ನಡೆದು ಮನುಷ್ಯನು ಕೊಲ್ಲುತ್ತಿದ್ದಾನೆ. ಇದು ದೇವರ ಮುಂದೆ ಕ್ಷಮಿಸಲಾರದಂತ ಅಪರಾಧವಾಗಿ ಪ್ರತಿಯೊಬ್ಬ ಮನುಷ್ಯನು ಸೃಷ್ಟಿಕರ್ತನಾದಂತ ದೇವರಿಗೆ ಭಯಪಟ್ಟು ತನ್ನಂತೆ ಇರುವಂತ ಪ್ರತಿಯೊಬ್ಬ ಮಾನವನನ್ನು ಪ್ರೀತಿಸುವ ಹಾಗೆ, ಅವನ ಜೀವಕ್ಕೆ ಬೆಲೆ ಕಟ್ಟುವ ಹಾಗೆ, ಆತನ ಜೀವವನ್ನ ದೇವರು ಮಾತ್ರ ತೆಗೆದುಕೊಳ್ಳುವಂತ ಹಕ್ಕಿದೆ. ಅದನ್ನ ತೆಗೆಯುವಂತ ಹಕ್ಕು ನಮಗಿಲ್ಲ. ಒಂದು ವೇಳೆ ಅಂತ ಪ್ರಯತ್ನಕ್ಕೆ ಕೈ ಹಾಕಿದಾಗ ಈ ಭೂಮಿ ಮೇಲೆಯೂ ಪರಲೋಕದಲ್ಲಿಯೂ ನಾವು ಶಿಕ್ಷೆಯನ್ನು ಹೊಂದಬೇಕಾಗಿದೆ ಎಂತಕ್ಕಂಥ ಅರಿವನ್ನ ಈ ಲೋಕಕ್ಕೆ ಹುಟ್ಟಿಸ್ಲಿಕ್ಕಾಗಿ, ಆ ಭಯವನ್ನ ಮನುಷ್ಯನ ಹೃದಯದಲ್ಲಿ ನೆಲೆಸುವುದಕ್ಕಾಗಿ, ಅಂತ ಭಯದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವಿಸುವಂತೆ ದೇವರು ಕಾರ್ಯ ಮಾಡಿ ಅನೇಕ ಆತ್ಮಗಳನ್ನ ರಕ್ಷಿಸುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಹಾಗೆ ಪ್ರಾರ್ಥಿಸೋದಕ್ಕೋಸ್ಕರ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ಆನಿ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿತ್ತು. Thank you, Uncle. ಎಲ್ರಿಗೂ ನಮಸ್ಕಾರ. Good morning. Let's pray. Our most Heavenly Father, thank you, Lord, that you've come today this beautiful morning.
You brought this little family. We've gathered here to worship you, to thank you, to praise you, to be grateful for the wonders that you have done in our life, Lord. Help us to count our blessings and name them one by one, so that we may all put the lessons into practice, and so that we may be an example children to our neighbors, to the people who's around us, Father. Change our hearts first, Lord Jesus. Correct ourselves. Remove all the narrow way that we are going into. Be with us, cleanse us and purify us. Only then we can be a way to others. Only then we can shine as a Christian to others, Father. Thank you, Lord Jesus. Correct us when we may be misleaded in this world. Lead us when we go astray, Lord. We earn to be righteous and holy and sin-free, so that what is true, to fear the Lord and walk in thy presence. Fear the Lord God within us, Lord. We chose to step out in faith on this beautiful day to become a better person and be a blessing to our fellow men wherever we go, Lord. Thank you, Lord Jesus. Dear God, we desire wisdom. Put fear in our hearts for you. Fill us with your truth and understanding. Lord, want to lead us, all this little family and the family around the world, Father, in your wisdom. We see now that we cannot continue to be in our wisdoms. We pray that we would seek your face in every situation, that we would yield to be your will, Father. Fill us with godly wisdom and give us the strength to act in the truth of your word, Father. We pray that you would give us a good health, fear of you. Show us your wonders and remind us daily that you are the only thing worthy to be feared in this life, Lord. You have told us that fearing you is the beginning of wisdom. We want to be a wise people, a wise man that follows you with everything in us, Lord Jesus. Thank you, Lord, for being near to our heart and for living in each and every one of us. You are the mighty Savior. You take delight in us with gladness, with love. You calm with all the fears. We rejoice over you with joyful song, Lord. We save the weak and helpless. We are so thankful for your strength. You redeem those who have been mocked and shamed and restore the nameless, Father. Whatever you speak is accomplished, Lord Jesus. May our heart be calm with fear, being to lurk. May we remember that you are the God, a living Jesus Christ, and whatever comes away today, there is no need to fear, oh Father, because you are in control of our life. Yes, Lord Jesus, the message was served today by your Son. Thank you for the wonderful message. People are still been for doing. People are so much happening around the world. The way they dress, the way they do their hair, the way they present themselves for church, the way they speak, their mouths are filled with filth, Lord Jesus. Every movies are with different kinds of dirt and filthiness in their eyes, ears, Lord Jesus. They speak as not good, Father in heaven. They're worshipping idols. People are killing, raping, murdering, committing adultery. There are so many children who've been home arrested, who are into prostitution, Father. There are so many people, young ones, little ones, animals, have been home arrested. They've been abused, they've been beaten, they've been raped, they've been harassed, oh Father in heaven. Let every children bring them into darkness, Father. The world is being so wicked, so cruel. Don't know who's going to do what happened, Father. Killing these days, killing is becoming a hobby. Anything happens, little things happens, they kill that person, not even thinking that they also have a family, they also have children, they also have husband and wife and their loved ones. Give all the people the little common sense that what they're doing is wrong. Take control over those kind of people, oh Father, taking life. You have not given us the rights to take somebody's life, Father, but people are just taking somebody's life. They just want to take they are full of grudges, revenge, jealousy, pride. There are so many things happening in this world, Father. Show us the light, Lord. Help us to be
then example the lights, Lord Jesus. You are God who parted waters, splits mountains, and changed even the hardest of people, Lord. We need you and your power and love in our lives and all the people's lives to conquer the giant face, oh Father. You are capable of anything, Lord. This is when we fix our eyes on this and nothing else, they find ability to walk forward, Father. Help us to keep our eyes only on you. Help us to fear the Lord. Proverbs chapter 9 verses 10. Fear of the Lord is the beginning of wisdom, and the knowledge of the Holy One is insight. Thank you, Jesus. Thank you, Father. You're the deliverer, Lord. Help us, Father in heaven. Help us to take control over us, our fears. But you can help us. You can tell us, fear not, but how? Show us how to live without fear. Let us find courage and strength in the victory on the cross, and your resurrection is the truth. Let us feel your love upon this truth, Father. Let us build a strong character. Let us build strong worship to you so that we may be the light to the people. You are the King of kings and Lord of lords. No evil can withstand you, Lord. Power and mighty. Free us, Lord. Free every people from the thoughts, from the dirty thoughts, the filthy thinking, Lord Jesus. Remove all the satanic works which is happening around the world, O Lord. Free them, O loving Father. Free them from all the fears, and love fears nothing in your name, Lord. Thank you, Jesus, for this wonderful blessing. Grant us the spirit of not to fear and help us to forgive one another, love one another. Help us not to have anything against anybody. Having against anybody is it's turning into cruelty, Father, turning into evil, into wickedness. Thank you, Jesus, for making us aware. Thank you that you are the light of salvation, oh Father. You are an anchor and a powerful, a strong order in each and everybody's life because we have hope in you. We trust in you. Through your Holy Spirit, we have access to the fruits of the Spirit that we can take control and sound minds to focus on the thoughts that you have given. Thank you for the wonderful message once again. I pray for each and every all your children who bow down here this precious morning, oh Father. Bless them, guide them, and strengthen them, and give them the courage so that they may spread the word of joy, spread the word of gospel without any fear, without any hesitation. In Jesus' precious name I pray. Amen. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರಿ ಅನ್ನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ದಯಮಾಡಿ ಅದನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪ್ರೀತಿ, ಕೃಪೆ, ದಯೆ, ಕರುಣೆಗಳಿಗಾಗಿ ಸ್ತೋತ್ರ ಕರ್ತನೆ. ಈ ಭೂಮಿ ಮೇಲೆ ಎಷ್ಟೋ ಕೋಟಿ ಜನರು ನಿನ್ನನ್ನು ಅರಿಯಲಾರದೆ ಬದುಕುತ್ತಾ ಇದ್ದಾರೆ ಸ್ವಾಮಿ. ಅವರ ಹೃದಯಗಳಲ್ಲಿ ಸ್ವಾಮಿ ತಿಳಿಯಲಾರದ ದೇವರಿಗೆ ಕಟ್ಟಲ್ಪಟ್ಟಂತ ಬಲಿಪೀಠವು ಕಟ್ಟಿದೆ ಕರ್ತನೆ. ಆ ಬಲಿಪೀಠದ ಮುಖಾಂತರವಾಗಿ ಪ್ರಾರ್ಥನೆಯು ನಿನ್ನ ಸನ್ನಿಧಾನಕ್ಕೆ ಬರಬೇಕಾಗಿದೆ. ತಿಳಿಯಲಾರದಂತ ದೇವರು, ಸತ್ಯ ದೇವರು, ನಿತ್ಯ ಜೀವವು, ಭೂಮ್ಯಾಕಾಶಗಳನ್ನ ಸೃಷ್ಟಿಸಿದಂತ, ಸಕಲ ಜೀವಿಗಳನ್ನ ನಿರ್ಮಿಸಿದಂತ ಒಬ್ಬನ ದೇವರಾದಂತ ಯೇಸು ಕ್ರಿಸ್ತನು ಎಂಬುದನ್ನ ಪ್ರತಿಯೊಬ್ಬ ಮಾನವನು ಅರಿಯಬೇಕಾಗಿದೆ. ಆ ಸತ್ಯವನ್ನ ಸತ್ಯವೇದದ ಮುಖಾಂತರವಾಗಿ ಸಾರಿ ಹೇಳುವುದಕ್ಕಾಗಿ ಸ್ವಾಮಿ ಈ ಕೊನೆ ಕಾಲದಲ್ಲಿ ನಿನ್ನ ಆತ್ಮನ ಮುಖಾಂತರವಾಗಿ ನೀನು ಕಾರ್ಯ ಮಾಡುತ್ತಾ ಇದ್ದಿ. ಈ ಸಮಯವು ಸ್ವಾಮಿ ಎಚ್ಚರವಾಗಿ ಪ್ರಾರ್ಥಿಸುತ್ತಾ ದೇವರ ಸೇವೆಯನ್ನ ಮಾಡಲು ಬೇಕಾದ ಬಲವನ್ನ ಹೊಂದುತ್ತಾ ನಿನ್ನ ರಾಜ್ಯಕ್ಕಾಗಿ ದುಡಿದು ನಿನ್ನ ಬರಣವನ್ನ ಸಿದ್ಧಪಡಿಸಬೇಕಾದ ಸಮಯವಾಗಿದೆ ಸ್ವಾಮಿ. ಕೋಟಿ ಕೋಟಿ ಜನರು ತಿಳಿಯಬೇಕಾದಂತ ದೇವರನ್ನ ತಿಳಿಯದೆ ನಾಶವಾಗುತ್ತಿದ್ದಾರೆ ಸ್ವಾಮಿ. ಕೇವಲ ದುಷ್ಟತ್ವದಲ್ಲಿ, ಪಾಪದ ಕಾರ್ಯಗಳಲ್ಲಿ, ಕ್ರೌರ್ಯಗಳಲ್ಲಿ ಸ್ವಾಮಿ ತಮ್ಮ ಜೀವಿತ ಕಾಲಗಳನ್ನ ನೀನು ಕೊಟ್ಟಿರುವಂತ ಸಂಪತ್ತನ್ನ ಉಪಯೋಗಿಸಿಕೊಂಡು ಸ್ವಾಮಿ
ತಮ್ಮ ನಾಶನಕ್ಕೆ ತಾವೇ ಕಾರಣರಾಗುತ್ತಿದ್ದಾರೆ ಸ್ವಾಮಿ. ಕರ್ತನೆ, ಜೀವ ಸ್ವರೂಪನಾದ ನಿನ್ನ ಕೈಯಲ್ಲಿ ಸಿಕ್ಕಿ ಬೀಳುವುದು ಅದು ಸುಲಭದ ಕಾರ್ಯವಲ್ಲ ಸ್ವಾಮಿ. ಮನುಷ್ಯರ ಕೈಗಳಿಂದ ಮಾನವನ್ನು ತಪ್ಪು ಮಾಡಿ ತಪ್ಪಿಸಿಕೊಳ್ಳಬಹುದು. ಸೃಷ್ಟಿಕರ್ತನಾದ ನಿನ್ನ ಕಣ್ಣಿನಿಂದ, ನಿನ್ನ ಕೈಯಿಂದ ಯಾರಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸ್ವಾಮಿ. ಬರಬೇಕಾದಂತಹ ಪ್ರತಿಯೊಂದು ತಪ್ಪಿಗೂ, ಸಿಗಬೇಕಾದಂತಹ ಪ್ರತಿಯೊಂದು ಶಿಕ್ಷೆಯು ಪ್ರತಿಯೊಬ್ಬ ಮಾನವನು ಅನುಭವಿಸಲೇಬೇಕಾಗುವಂತದ್ದಾಗಿರುತ್ತದೆ. ಅದಕ್ಕಾಗಿ ಸ್ವಾಮಿ, ತಪ್ಪು ಮಾಡಿ ಶಿಕ್ಷೆಯನ್ನ ಹೊಂದಿ ನಾಶವಾಗದಂತೆ ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಲು ಒಬ್ಬನೇ ದೇವರಾಗಿರುವಂತ ನೀನು ನಿನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು ನಮ್ಮೆಲ್ಲರ ಪಾಪಗಳನ್ನ ಆತನು ಹೊತ್ತುಕೊಂಡು ನಮಗೆ ಬಿಡುಗಡೆ ಮಾಡಿ ಆತನ ಬಳಿಗೆ ನಮ್ಮ ಪಾಪಗಳನ್ನ ಹೊತ್ತುಕೊಂಡು ಹೋಗಿ ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡಿ ಪಾಪದ ಜ್ಞಾನವನ್ನ ಅರಿವನ್ನ ತಿಳಿದವರಾಗಿ ಒಪ್ಪಿಕೊಂಡು ಬಿಟ್ಟು ನಿನ್ನಲ್ಲಿ ಸ್ವಾಮಿ ಸಮಾಧಾನದಿಂದ ನೂತನ ಮನಸ್ಸನ್ನ ಹೊಂದಿದವರಾಗಿ ನಿನ್ನ ಭಯಭಕ್ತಿಯನ್ನ ಅನುಭವಿಸುವವರಾಗಿ ನಿನಗೆ ಸಲ್ಲತಕ್ಕ ಭಯವನ್ನು ಭಕ್ತಿಯನ್ನು ಸಲ್ಲಿಸುತ್ತಾ ಈ ಲೋಕದಲ್ಲಿ ನಮ್ಮ ಮೇಲೆ ಸೈತಾನನು ಎಸೆಯುವಂತೆ ಎಲ್ಲಾ ಪಾಪದ ಧೂಳಿನಿಂದ ದಿನನಿತ್ಯವೂ ಸ್ವಾಮಿ ಪವಿತ್ರಾತ್ಮನೆಂಬ ನಿನ್ನ ಪರಲೋಕದ ಶಕ್ತಿಯ ಬಲದಿಂದ ಸ್ವಾಮಿ ನಮ್ಮನ್ನು ನಾವು ಶುದ್ಧಪಡಿಸಿಕೊಂಡು ಜೀವವುಳ್ಳ ನಿನ್ನ ವಾಕ್ಯದ ಮುಖಾಂತರವಾಗಿ ದಿನನಿತ್ಯವೂ ಸ್ವಾಮಿ ನಿನ್ನ ಚಿತ್ತವನ್ನು, ನಿನ್ನ ಆಲೋಚನೆಯನ್ನು, ನಿನ್ನ ಯೋಜನೆಗಳನ್ನು, ನಿನ್ನ ಸಂಕಲ್ಪಗಳನ್ನು ತಿಳಿಯುತ್ತಾ ಅವುಗಳನ್ನು ನೆರವೇರಿಸುತ್ತಾ ಬದುಕುವಂತೆ ಭಕ್ತಿಯಿಂದಲೂ ಭಯದಿಂದಲೂ ಕಾಲ ಕಳೆಯಲಿಕ್ಕಾಗುವಂತೆ ಕೃಪೆಯನ್ನು ಕೊಟ್ಟಿದ್ದೀ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಸತ್ಯವನ್ನ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳು ಅರಿಯಬೇಕಾಗಿದೆ ಸ್ವಾಮಿ. ಅವರ ಹೃದಯದಲ್ಲಿ ತಿಳಿಯಲಾರದ ದೇವರಿಗೆಂಬ ಬರೆಯಲ್ಪಟ್ಟಿರುವಂತಹ ಬಲಿಪೀಠದ ವಿಷಯವಾಗಿ ಅವರಿಗೆ ಸಾರಿ ಹೇಳಬೇಕಾಗಿದೆ ಕರ್ತನೆ. ಅದಕ್ಕಾಗಿ ನಿನ್ನನ್ನು ಅರಿತು ನಿನ್ನನ್ನು ಆರಾಧಿಸುವಂತ ನಮ್ಮನ್ನ ನೀನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದಿ. ನಮಗೆ ಆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಿ ಸ್ವಾಮಿ. ಆ ನಿನ್ನ ಉನ್ನತವಾದ ಸೇವೆನ ಸಂಪೂರ್ಣಗೊಳಿಸುವುದಕ್ಕೋಸ್ಕರ ಜೀವಿತದ ಆಯುಷ್ ಕಾಲಗಳನ್ನ ನಮಗೆ ದಯಪಾಲಿಸಿಕೊಟ್ಟಿದ್ದಿ ಸ್ವಾಮಿ. ನಿನ್ನನ್ನು ತಡ ಮಾಡಿ ಆದ್ರೂ ಕಂಡುಕೊಳ್ಳಲು ಹುಡುಕುವಂತ ಜನರನ್ನ ಸಂಧಿಸಿ ಸತ್ಯದ ಸುವಾರ್ತೆಯನ್ನು ಅವರಿಗೆ ತಿಳಿಸಿ ಸತ್ಯ ದೇವರಾದ ನಿನ್ನನ್ನು ಅವರಿಗೆ ಪರಿಚಯಿಸಿ ನಿನ್ನ ಮಾರ್ಗಗಳನ್ನ ಬೋಧಿಸಿ ನಿನ್ನ ನಿತ್ಯ ರಾಜ್ಯಕ್ಕಾಗಿ ಅವರನ್ನು ಸಿದ್ಧಪಡಿಸಬೇಕಾಗಿದೆ ಸ್ವಾಮಿ. ಪೌಲನು ಆ ಕಾರ್ಯವನ್ನ ಮಾಡಿ ನಿನ್ನ ನಾಮವನ್ನು ಘನಪಡಿಸಿದ್ದಾನೆ ಸ್ವಾಮಿ. ನಿನ್ನ ಮಕ್ಕಳಾದಂತ ನಾವು ಆ ಸತ್ಯದ ಸುವಾರ್ತೆಯನ್ನ ಕೇಳುವಾಗ ಓದುವಾಗ ಪೌಲನಂತೆ ನಮಗೂ ನಿನ್ನ ಸೇವೆಯಲ್ಲಿ ಒಂದು ಋಣ, ಒಂದು ಪಾಲು ಇದೆ. ಅದನ್ನು ನಾವು ನೆರವೇರಿಸಬೇಕಾಗಿದೆ. ಅದರಿಂದ ನಮಗೆ ಬಹುಪಾಲು ಪರಲೋಕದಲ್ಲಿ ಆಶೀರ್ವಾದವು ಸಿಗುವಂತದ್ದಾಗಿದೆ ಎಂಬಂತ ಅರಿವನ್ನ ದಯಪಾಲಿಸಿಕೊಡು. ಅನಿತ್ಯ ಜೀವದಲ್ಲಿ ಉಳಿಯುವಂತ ಆ ಒಂದು ಕೃಪೆಗೆ ನಾವು ಪಾತ್ರರಾಗುವಂತೆ ನಿನ್ನ ಆತ್ಮನು ನಮ್ಮನ್ನು ಒತ್ತಾಯಪಡಿಸುವಂತೆ ನಮ್ಮನ್ನು ಉಪಯೋಗಿಸುವಂತೆ ಕಾರ್ಯ ಮಾಡು. ಈ ಭೂಮಿ ಮೇಲೆ ಸ್ವಾಮಿ ನಮ್ಮ ಪೂರ್ವಿಕರು ನಿನ್ನ ಸತ್ಯದ ಸುವಾರ್ತೆಗಾಗಿ ಧೈರ್ಯದಿಂದ ಮಾಡಿದಂತ ಕಾರ್ಯಗಳನ್ನ ನಾವು ಮಾಡಿ ನಿನ್ನನ್ನು ಘನಪಡಿಸಲಿಕ್ಕೆ ಬೇಕಾದಂತ ಆತ್ಮನನ್ನ ನಮಗೆ ದಯಪಾಲಿಸಿಕೊಡು. ದಿನನಿತ್ಯವೂ ನಾಶವಾಗುತ್ತಿರುವ ಕೋಟಿ ಕೋಟಿ ಆತ್ಮಗಳನ್ನ ಬೆಂಕಿಯ ಬಲೆಯೊಳಗಿಂದ ಎಳೆದು ರಕ್ಷಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೀನು ಮುಟ್ಟು ಗುಣಪಡಿಸು, ಬಿಡುಗಡೆ ಮಾಡು. ಆರೋಗ್ಯ ಸುಕ್ಷೇಮಗಳನ್ನು ಕೊಡೋರು ಬಂಧನಗಳಿಂದ ಸ್ವಾಮಿ ನೀನು ಬಿಡುಗಡೆ ಮಾಡು. ನಿನ್ನ ಕೃಪೆಯಿಂದ ಆವರಿಸು ಸ್ವಾಮಿ. ಎಲ್ಲ ಕಷ್ಟ ಸಂಕಟಗಳನ್ನ ದೂರ ಮಾಡು. ಕಾಯಿಲೆಗಳನ್ನ ವಾಸಿ ಮಾಡು ಸ್ವಾಮಿ. ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡು ಕರ್ತನೆ. ಜನರ ಹೃದಯದಲ್ಲಿ ತಿಳಿಯಲಾರದೇ ಇರುವಂತ ಬಲಿಪೀಠವನ್ನು ಸ್ವಾಮಿ ಕಟ್ಟಿಕೊಂಡಿರುವಾಗ ಆ ಬಲಿಪೀಠದ ಮೇಲೆ ನಿನ್ನನ್ನು ಸ್ವಾಮಿ ಅವರು ಆರಾಧಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಅನಾಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅನಾಥ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಈ ಭೂಮಿ ಮೇಲೆ ಅವರ ಕಷ್ಟವನ್ನ ತೀರಿಸುವವರು ಯಾರು ಇಲ್ಲ ಸ್ವಾಮಿ. ಅನಾಥರನ್ನ ಕಂಡು ಓರಿಯಾಗುವವರೇ ಹೆಚ್ಚು ಸ್ವಾಮಿ. ಕರ್ತನೆ, ಅಂತ ಮಕ್ಕಳಿಗೆ ನೀನೇ ಆಧಾರ, ಅಂತ ತಂದೆ ತಾಯಿಗಳಿಗೆ ನೀನೇ ಆಧಾರ. ಮುಪ್ಪಿನಲ್ಲಿ ಅವರ ರಕ್ಷಣೆಗೆ ನೀನೇ ಬಲವಾಗಬೇಕಾಗಿದೆ ಸ್ವಾಮಿ. ಅಂತವರ ಸಂರಕ್ಷಣೆಗಾಗಿ ದುಡಿಯುತ್ತಿರುವಂತ ಪ್ರತಿಯೊಂದು ಸಮಸ್ಯೆಯನ್ನ ಆಶೀರ್ವದಿಸಪ್ಪ. ಅಂತ ಆಶ್ರಮಗಳಲ್ಲಿ ಬದುಕುತ್ತಿರುವಂತ ಪ್ರತಿಯೊಂದು ಜೀವವನ್ನು ನೀನು ಕಾಪಾಡಪ್ಪ. ಭೂಮಿ ಮೇಲೆ ಅನಾಥ ಸಮವಾಗಿ ಬಿದ್ದು ಸ್ವಾಮಿ ಭೂಮಿಯಲ್ಲಿ ಜೀವ ಬಿಟ್ಟಿರುವಂತ
ಅನೇಕ ಜೀವಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅನ್ನವಿಲ್ಲದೆ, ಊಟವಿಲ್ಲದೆ, ವಸತಿ ಇಲ್ಲದೆ, ಮಳೆ ಗಾಳಿಗೆ ಸಿಕ್ಕಿ ದಾರಿಯಲ್ಲಿ ಬಿದ್ದು ಸಾಯುತ್ತಿದ್ದಾರೆ ಸ್ವಾಮಿ. ಕರ್ತನೆ, ಅನೇಕರು ಉಂಡು ತಿಂದು ಕೊಬ್ಬಿದವರಾಗಿ ಇನ್ನೊಬ್ಬರ ಜೀವವನ್ನ ಭಯವಿಲ್ಲದೆ ತೆಗೆಯುತ್ತಿದ್ದಾರೆ ಸ್ವಾಮಿ. ಇಂಥ ಪರಿಸ್ಥಿತಿಗಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ಇದು ಕ್ಷಮಿಸಲಾರದಂತ ಪಾಪ ಕರ್ತನೆ. ಈ ಭೂಮಿ ಮೇಲೆ ಅತಿ ದೊಡ್ಡ ಕ್ರೌರ್ಯ. ಈ ಸತ್ಯವನ್ನ ಲೋಕದ ಜನರು ತಿಳಿಯಬೇಕಾಗಿದೆ. ನಿನಗೆ ಭಯಪಡಬೇಕಾಗಿದೆ. ನಿನ್ನಲ್ಲಿ ಭಯವುಳ್ಳವರಾಗಿ ಸ್ವಾಮಿ ಜೀವಿತ ಕಾಲದಲ್ಲಿ ಇಂಥ ಕ್ರೌರ್ಯಗಳನ್ನ ಬಿಟ್ಟು ಬಿಡಬೇಕಾಗಿದೆ. ಅದಕ್ಕಾಗಿ ನೀನು ಕಾರ್ಯ ಮಾಡಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದಿನಾಲು ಈ ಭೂಮಿ ಮೇಲೆ ಎಷ್ಟೋ ಅನಾಥ ಹೆಣಗಳು ಬೀಳ್ತಾ ಇವೆ ಸ್ವಾಮಿ. ಅನೇಕರು ಸ್ವಾಮಿ ದಿನನಿತ್ಯವೂ ಕರ್ತನೆ ಪ್ರಾಯದಲ್ಲಿ ತಮ್ಮ ಜೀವವನ್ನ ಕಳೆದುಕೊಳ್ತಿದ್ದಾರೆ ಸ್ವಾಮಿ. ಅಂತ ಕುಟುಂಬಗಳು ಅನಾಥವಾಗುತ್ತಿವೆ ಸ್ವಾಮಿ. ಅಂತವರಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ. ಪ್ರತಿಯೊಂದು ಜೀವವು ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ ಸ್ವಾಮಿ. ಪ್ರತಿಯೊಂದು ಜೀವವು ನಿನ್ನ ಪರಲೋಕಕ್ಕೆ ಹಿಂತಿರುಗಿ ಬರಬೇಕೆಂಬುದಾಗಿ ನೀನು ಸ್ವಾಮಿ ಹಂಬಲಿಸುತ್ತಾ ಇದ್ದಿ ಸ್ವಾಮಿ. ತಡ ಮಾಡಿ ಕಂಡುಕೊಂಡಾರೇನೋ ಎಂಬುದಾಗಿ ಅವರಿಗಾಗಿ ಹಂಬಲಿಸುತ್ತಾ ಇದ್ದಿ ಸ್ವಾಮಿ. ಕರ್ತನೆ, ಪ್ರತಿಯೊಂದು ಜೀವಕ್ಕೂ ಸ್ವಾಮಿ ಬೆಲೆ ಇದೆ ಕರ್ತನೆ. ಪ್ರತಿಯೊಬ್ಬ ಮನುಷ್ಯನು ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಿ. ಈ ಕೊನೆ ಕಾಲದಲ್ಲಿ ಸ್ವಾಮಿ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಸ್ವಾಮಿ. ಮನುಷ್ಯರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಬದುಕುತ್ತಿದ್ದಾರೆ ಸ್ವಾಮಿ. ಜೀವಗಳನ್ನ ತೆಗೆಯುತ್ತಿದ್ದಾರೆ ಸ್ವಾಮಿ. ರಾಜಕಾರಣಕ್ಕಾಗಿ, ಆಸ್ತಿಗಾಗಿ, ಅಂತಸ್ತಿಗಾಗಿ, ಈ ಲೋಕದ ಸುಖಕ್ಕಾಗಿ, ಸ್ವಾರ್ಥಕ್ಕಾಗಿ, ಕ್ಷಣ ಮಾತ್ರದ ಕಾಮಾಭಿಲಾಷೆಗಾಗಿ ಸ್ವಾಮಿ ಜನರು ಮನುಷ್ಯರನ್ನ, ತಮ್ಮ ನೆರೆಯವರನ್ನ, ತಮ್ಮ ಸಹೋದರರನ್ನ ಕೊಲ್ಲುತ್ತಿದ್ದಾರೆ ಸ್ವಾಮಿ. ಈ ಪರಿಸ್ಥಿತಿಯನ್ನು ನಾನು ಹಸ್ತಕೊಪ್ಪಿಸ್ತೇನೆ ಸ್ವಾಮಿ. ಪವಿತ್ರಾತ್ಮ ದೇವರ ಬಲದಿಂದ ದೇವರ ಭಯವನ್ನ ಹುಟ್ಟಿಸು ಸ್ವಾಮಿ. ಈ ಲೋಕದಲ್ಲಿ ಮಾತ್ರವಲ್ಲ, ಪರಲೋಕದಲ್ಲಿಯೂ ಅದಕ್ಕೆ ಶಿಕ್ಷೆ ಇದೆ. ಅಘೋರವಾದ ಶಿಕ್ಷೆಯನ್ನ ಎದುರಿಸಬೇಕಾಗುತ್ತದೆ ಎಂಬತಕ್ಕಂತ ಭಯವನ್ನ ಅವರಲ್ಲಿ ಹುಟ್ಟಿಸು ಸ್ವಾಮಿ. ಇಂಥ ಕ್ರೌರ್ಯಗಳನ್ನ ನಿಲ್ಲಿಸು ಸ್ವಾಮಿ. ಅನಾಥರಾಗುವಂತ ಜನರನ್ನ ಸ್ವಾಮಿ ನೀನು ತಪ್ಪಿಸು ಸ್ವಾಮಿ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದ ಸುರಕ್ಷತೆಯನ್ನ, ಸುಖದ ಜೀವಿತವನ್ನ, ನೆಮ್ಮದ ಬದುಕನ್ನ, ಸತ್ಯ ದೇವರಾದ ನಿನ್ನನ್ನು ಆರಾಧಿಸುವಂತ ಕೃಪೆಯನ್ನ ದಯಪಾಲಿಸಿಕೊಡು ಸ್ವಾಮಿ. ಸತ್ಯ ದೇವರಾದಂತ ನಿನ್ನನ್ನ ಅರಿತಂತ ನಮ್ಮನ್ನ ಆಶೀರ್ವದಿಸು. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಸತ್ಯವನ್ನ ತಿಳಿದು ನಿನ್ನನ್ನು ಆರಾಧಿಸಲು ಕೂಡಿ ಬಂದಿರುವಂತ ದೇವ ಮಂದಿಗಾಗಿ ಸ್ತೋತ್ರ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕೂಟದಲ್ಲಿ ಭಾಗವಹಿಸುತ್ತಿರುವಂತ ದೇವರ ಸಭೆಗಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬ ನಿನ್ನ ಭಕ್ತರನ್ನ ಆಶೀರ್ವದಿಸು. ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಇನ್ನು ಹೆಚ್ಚಿನ ಸೇವೆ ಮಾಡುವಂತ ಶಕ್ತಿ ಕೊಡು, ಆರೋಗ್ಯ ಕೊಡು, ಬಲ ಕೊಡು, ಚೈತನ್ಯ ಕೊಡು, ಜ್ಞಾನ ಕೊಡು, ಬುದ್ಧಿ ಕೊಡು, ತಿಳುವಳಿಕೆ ಕೊಡು, ಸಮಯ ಕೊಡು, ಅವಕಾಶ ಕೊಡು, ಅನುಕೂಲ ಕೊಡು ಸ್ವಾಮಿ. ನಾವೆಲ್ಲರೂ ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳನ್ನ ಲಾಲಿಸು. ಸದುತ್ತರವನ್ನ ದಯಪಾಲಿಸು ಸ್ವಾಮಿ. ಬೆಳಗಿನ ಜಾವದಲ್ಲಿ ಕೂಡಿ ಬಂದಿರುವಂತ ಹಿರಿಯರಾದ ದೇವರೇ ನಮ್ಮವರನ್ನ ಆಶೀರ್ವದಿಸು. ಅವರ ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸಿ ಇನ್ನು ಹೆಚ್ಚಿನ ಸೇವೆ ಮಾಡುವಂತ ಸಾಮರ್ಥ್ಯವನ್ನು ಕೊಡು. ನಿನ್ನ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಹಿರಿಯರಾದಂತ ಲೋಕ ಸಂಕಲವನ್ನು ಆಶ್ವಸಿಸು. ಅವರ ಕುಟುಂಬ ಮಕ್ಕಳನ್ನ ಆಶ್ವಸ್ತ ಮಾಡುವಂತ ಸೇವೆಯನ್ನು ಆಶ್ವಸಿಸು. ದೇಹಾತ್ಮಗಳಿಗೆ ಬೇಕಾದ ಬಲ ಕೊಡು, ಶಕ್ತಿ ಕೊಡು, ಚೈತನ್ಯ ಕೊಡು, ಆರೋಗ್ಯ ಕೊಡು ಸ್ವಾಮಿ. ಯಾವ ಭಯವಿಲ್ಲದೆ ನಿನ್ನ ಸುವಾರ್ತೆ ಸಾರುವಂತ ಶಕ್ತಿಯನ್ನ, ಆತ್ಮನನ್ನ ಅವರಿಗೆ ಕೊಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊ ಸ್ವಾಮಿ. ನಿನಗೆ ಮಹಿಮೆ ಆಗಲಿ ರಾಜ. ವಿಶೇಷವಾಗಿ ಹಿರಿಯರಾದ ಸ್ವಾಮಿ ಪ್ರೇಮ ಸಾರವನ್ನು ಆಶೀರ್ವದಿಸು. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಅವರಿಗೆ ಬೇಕಾದ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತ ಕೃಪೆ ತೋರು. ಅವರ ಬಂಧುಗಳಿಗಾಗಿ ಹಂಬಲಿಸುತ್ತಿರುವಾಗ ಸತ್ಯವನ್ನ ತಿಳಿಸುವಂತೆ, ಅನೇಕ ಆತ್ಮಗಳಲ್ಲಿ ನಾಟಿಗೆ ತರುವಂತೆ ಕಾರ್ಯ ಮಾಡು ಸ್ವಾಮಿ. ಅವರಿಗಾಗಿ ನೀನು ಮಾಡಿದೆಲ್ಲ ಮೇಲಿಗಾಗಿ ಸ್ತೋತ್ರ ಸ್ವಾಮಿ. ಸಹೋದರಿ ಆನೆಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳನ್ನು ಆಶೀರ್ವದಿಸು. ಪ್ರತಿ ದಿನ ನಿನ್ನ ಪಾದ ಸನ್ನಿಧಾನದಲ್ಲಿ ಕುಳಿತು ನಿನ್ನನ್ನು ಆರಾಧಿಸುವಂತೆಯೂ, ನಿನ್ನ ಜ್ಞಾನದಲ್ಲಿ ಬೆಳೆಯುವಂತೆಯೂ, ನಿನ್ನಲ್ಲಿ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಗಳನ್ನ ಮಾಡುತ್ತಾ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತೆಯೂ ಆ ಮಗಳಿಗೆ ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ. ಮಗಳನ್ನ, ಅವರ ಪತಿಯನ್ನ, ಅವರ ತಾಯಿಯವರನ್ನು ನಷ್ಟಪಡಿಸ್ತೇನೆ. ಆ ಕುಟುಂಬವರನ್ನು ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಘನವುಳ್ಳ ಸೇವೆ ಉಪಯೋಗಿಸು. ಮಹಿಮೆ ಹೊಂದು ಎಲ್ಲಾ ಕೊರತೆಗಳು ನೀಗಿಸಿ, ಶೋಧನೆಗಳನ್ನ ದೂರ ಮಾಡಿ, ಕೇಡಿನಿಂದ ತಪ್ಪಿಸಿ, ಇರುವಂತಹ ಪ್ರತಿಯೊಂದು ಸ್ಥಳದಲ್ಲಿಯೂ ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ, ನೀತಿ ಆಶೀರ್ವಾದನ ಅನುಭವಿಸಿ, ನೀತಿಯ ರಾಜ್ಯಕ್ಕಾಗಿ ಉಪಯೋಗಿಸುವ ಸ್ವಾಮಿ. ಕರ್ತನೆ, ಬರಬೇಕಾಗಿರುವಂತಹ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ಪ್ರಾರ್ಥನೆ.
ಎಲ್ಲರನ್ನ ನೀನು ಆಶೀರ್ವದಿಸು, ನಿನ್ನ ಬಳಿಗೆ ಬರಗೊಳಿಸು. ಈ ಸಮಯವನ್ನ ಉನ್ನತವಾದ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವಂತೆ ಕೃಪೆ ಕೊಡು ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಗೋಸ ಪ್ರಾರ್ಥನೆ ಸ್ವಾಮಿ, ಅವ್ರನ್ನ ಮುಟ್ಟಿದ್ದು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರ ಜೀವಿತವನ್ನ ನೀನು ರೂಪಿಸುತ್ತಾ ಇದೆ, ಇದಕ್ಕಾಗಿ ಸ್ತೋತ್ರವನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ಅವ್ರ ಕುಟುಂಬವನ್ನ ಸಂರಕ್ಷಿಸು ಸ್ವಾಮಿ. ಅವ್ರ ಕಣ್ಣನ್ನ ವಾಸಿ ಮಾಡು. ಹೀಗೆ ಎಷ್ಟೋ ಕುಟುಂಬಗಳು ನಿನ್ನ ಸನ್ನಿಧಾನವನ್ನ ಎದುರು ನೋಡ್ತಿದ್ದರು, ನಿನ್ನ ಸನ್ನಿಧಾನಕ್ಕೆ ಬರಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯನ್ನ ಎದುರಿಸುತ್ತಿರುವಾಗ ಅಂತ ಮಕ್ಕಳಿಗಾಗಿ ಪ್ರಾರ್ಥನೆ ಸ್ವಾಮಿ. ದುಡಿಯುವಂತ ಕೈಗಳನ್ನ ಬಲಪಡಿಸು, ಅವರ ಕುಟುಂಬದ ಸಮಸ್ಯೆಗಳನ್ನ ಪರಿಹರಿಸು, ಅವರ ಅವಶ್ಯಕತೆಗಳನ್ನ ಪೂರೈಸು. ನಿನ್ನ ಸನ್ನಿಧಾನದಲ್ಲಿ ಬಂದು ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡುವಂತೆಯೂ, ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆಯೂ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ಳುವಂತೆಯೂ ಸ್ವಾಮಿ. ಈ ಬೆಳೆಗೆ ಸ್ವಾಮಿ, ನನ್ನನ್ನ ಕುಟುಂಬ ಮಕ್ಕಳನ್ನ ಮಾಡಬೇಕಾದಂತ ಸೇವೆಯನ್ನು ನಡೆಸ್ಕೊಡ್ತೇನೆ. ನಮ್ಮನ್ನು ಆಶೀರ್ವದಿಸು, ಅಭಿಷೇಕಿಸು, ಆತನ ಬಾಲದಿಂದ ತುಂಬಿಸು. ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸು ಸ್ವಾಮಿ. ಸ್ವಾಮಿ, ನಾವು ಪ್ರಾರ್ಥಿಸಿದಾಗ ನಮಗೆ ಸದುತ್ತರವನ್ನು ಕೊಟ್ಟಿರಿ. ಮನೆಗಾಗಿ ಪ್ರಾರ್ಥಿಸುವಾಗ ಸ್ವಾಮಿ ನೀನು ಉತ್ತರವನ್ನು ಕೊಟ್ಟು ಇವತ್ತು ಮನೆಗೆ ಸಿಗುವಂತೆ, ಆ ಮನೆಗೆ ನಾವು ಹೋಗುವಂತೆ ಕೃಪೆ ಕೊಟ್ಟಿದ್ದೀವಿ. ಇದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆಶೀರ್ವದಿಸು. ನಾವು ಇರಬೇಕಾದಂತ ನಿವಾಸಗಳನ್ನು, ನಾವು ಇರಬೇಕಾದಂತ ಮೇರೆಗಳನ್ನು, ನಾವಿರುವಂತ ಕಾಲಗಳನ್ನು ನೀನು ಮೊದಲೇ ಸ್ವಾಮಿ ತೀರ್ಮಾನಿಸಿದ್ದಿ. ನಿನ್ನ ಚಿತ್ತದ ಪ್ರಕಾರವಾಗಿ ನಾವು ನಡೆದುಕೊಳ್ಳುವಾಗೆ, ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವ ಹಾಗೆ, ನಿನಗೆ ಕೃತಜ್ಞತೆ ಉಳ್ಳವರಾಗಿ ನಿನ್ನನ್ನು ಸೇವಿಸುವ ಹಾಗೆ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಸೇವೆ ಮಾಡುವ ಹಾಗೆ ನೀನು ನಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸು. ನಾವು ಎಲ್ಲೇ ಹೋದರೂ ನಮ್ಮೊಂದಿಗೆ ಬಾ. ನಾವು ಎಲ್ಲಿ ಇಳುಕೊಂಡ್ರು ಸ್ವಾಮಿ ನಮ್ಮ ಜೊತೆಯಲ್ಲಿ ನೀನು ಮತ್ತು ನಮ್ಮನ್ನ ಉಪಯೋಗಿಸ್ಕೊ. ನೀನು ಮಹಿಮೆ ಹೊಂದು. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನ್ನೊಬ್ಬನಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಳ್ಳು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಸದಾಕಾಲ ಭೂಮಿ ಮೇಲೆ ಇರತಕ್ಕಂಥ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ಜೊತೆಯಲ್ಲಿ ಇರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ತನ ಚಿತ್ತವನ್ನ ನೆರವೇರಿಸುತ್ತಾ ಇರುವಂತಹ ತಮ್ಮೆಲ್ಲರಿಗೂ ದೇವರ ಕೃಪಾ ಸಿಂಹಾಸನದಿಂದ ನಿರಂತರವಾದಂತ ಕೃಪೆಯನ್ನ ದಯಪಾಲಿಸುವಂತ ದೇವರ ಮುಖಾಂತರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪರಿಶುದ್ಧನಾದಂತ ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಈ ಬೆಳಗಿನ ಜಾವದಲ್ಲಿ ಎಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತಾ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ನಮ್ಮನ್ನು ಹೀಗೆ ತನ್ನ ಆತ್ಮನ ಬಲದಿಂದ ಉಪಯೋಗಿಸಿ ಮಹಿಮೆ ಹೊಂದುತ್ತಾ ತನ್ನ ಘನತೆಗಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ತಮಗೆ ಈ ದಿನದ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. Thank you, Pastor. Thank you. Thank you. Good morning, everybody. Good morning.